ಗೈಸ್, ಅಡ್ವೆಂಚರಿಂಗ್ ಮತ್ತೆ ಟ್ರೆಜರ್ ಹಂಟಿಂಗ್ ನ ಮೂವಿ ಅಂದ್ರೆ ಯಾರು ತಾನೇ ಇಷ್ಟ ಇರಲ್ಲ. ಸೊ ಅಂತದ್ದೇ ಒಂದು ಟ್ರೆಜರ್ ಹಂಟಿಂಗ್ ಮೂವಿಯನ್ನ ನಿಮಗಾಗಿನೇ ತಂದಿರ್ತಾ ಇದ್ದೀನಿ. ಸೊ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ಅಂಡ್ ಇವತ್ತು ನಾವು ನೋಡೋದಿಕ್ ಹೋಗ್ತಾ ಇರುವ ಮೂವಿಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಸೋಲೋಮನ್ ಅನ್ನುವ ಒಬ್ಬ ರಾಜ ಅತಿ ದೊಡ್ಡ ಪ್ರಮಾಣದ ನಿಧಿಯನ್ನ ಒಂದು ಐಲ್ಯಾಂಡ್ ನಲ್ಲಿ ಬಚ್ಚಿ ಮಾಡುತ್ತಾನೆ. ಅಂಡ್ ಆ ನಿಧಿಯನ್ನ ಕಾಪಾಡ್ಕೊಳ್ಳೋದಿಕ್ಕೆ ಹಲವಾರು ವಿಚಿತ್ರವಾಗಿರುವ ಗೋರಿಲಾಗಳಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ಸಾಕೊಳ್ತಾನೆ. ಬಟ್ ಆದ್ರೆ ಈ ವಿಷಯ ನಮ್ಮ ಕಾಲದ ಜನರಿಗೆ ಗೊತ್ತಾಗಿ ಆ ನಿಧಿಯನ್ನ ಹುಡಿಕೊಂಡು ಅದೇ ಐಲ್ಯಾಂಡಿಗೆನೆ ಹೋಗ್ತಾರೆ. ಆ ರೀತಿಯ ನಿಧಿಯನ್ನ ಹುಡುಕಿ ಐಲ್ಯಾಂಡಿಗೆ ಬರ್ಬೇಕಾದ್ರೆ ಅವರು ಎದುರಿಸೋ ಸವಾಲುಗಳನ್ನ ನಾವು ಕಲ್ಪನೆ ಕೂಡ ಮಾಡೋದಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ಅವರು ನಿಧಿಯನ್ನ ಹುಡುಕಿದ್ರ ಅಥವಾ ಅವರಿಗೆ ಎದುರಾದ ಸವಾಲುಗಳಾದ್ರೆ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ಮೂವಿಯ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ. ಓಪನಿಂಗ್ ಸೀನ್ ನಲ್ಲಿ ಆಫ್ರಿಕಾದ ಕೋಂಗೋ ಅನ್ನುವ ಒಂದು ದೇಶವನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಒಂದು ವಿಚಿತ್ರ ಜಾಗದಲ್ಲಿ 4 ಜೀಪ್ಗಳು ತುಂಬಾನೇ ಸ್ಪೀಡ್ ಆಗಿನೇ ಬಂದು ಯಾವುದೋ ಒಂದು ಜಾಗದಲ್ಲಿ ಲ್ಯಾಂಡ್ ಆಗ್ತವೆ. ಅಂಡ್ ಆ ಜೀಪ್ ನಲ್ಲಿ ಬಂದಿರ್ತಾರೋ ಎಲ್ಲ ಜನರುವೆ ಬೆಟ್ಟ ಗುಡ್ಡಗಳನ್ನ ಹತ್ತಿ ಇಳಿದು ಒಂದು ಜಾಗದಲ್ಲಿ ಕ್ಯಾಂಪ್ ಅನ್ನ ಹಾಕ್ತಾರೆ. ನಂತರ ನಮಗೆ ಅಂತರಿಕ್ಷದಲ್ಲಿ ಇರ್ತಾರೋ ಒಂದು ಸ್ಯಾಟಲೈಟ್ ಅನ್ನೇ ತೋರಿಸ್ತಾರೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಸ್ಯಾಟಲೈಟ್ ಬಂದು ಟ್ಯಾಕ್ಸಸ್ ಅನ್ನುವ ಒಂದು ಪ್ರೈವೇಟ್ ಆದ ಕಂಪನಿಗೆ ಸೇರಿರ್ತಾ ಇದ್ದು. ಇವಾಗ ತಾನೇ ಒಂದಷ್ಟು ಜನರು ಕಾಂಗೋ ಅನ್ನುವ ಒಂದು ಜಾಗಕ್ಕೆ ಬಂದು ಕ್ಯಾಂಪ್ ಅನ್ನ ಹಾಕ್ತಾ ಇದ್ರು ಅಲ್ವಾ. ಅವರು ಆ ಜಾಗದಿಂದ ಒಂದು ಸಿಗ್ನಲ್ ಅನ್ನ ಈ ಸ್ಯಾಟಲೈಟ್ ನ ಮುಖಾಂತರ ತನ್ನ ಕಂಪನಿಗೆನೆ ಕಳುಹಿಸಿ ಕೊಡ್ತಾರೆ. ಅಂಡ್ ಆ ಸಿಗ್ನಲ್ ಅನ್ನ ರಿಸೀವ್ ಮಾಡ್ಕೊಳ್ಳೋದು ಬೇರೆ ಯಾರು ಅಲ್ಲ, ನಮ್ಮ ಇವತ್ತಿನ ಹೀರೋಯಿನ್ ಆಗಿರ್ತಾ ಇರುವ ಕ್ಯಾರೆನ್. ಸೊ ಆ ಕಾಂಗೋ ಅನ್ನುವ ಜಾಗಕ್ಕೆ ಹೋಗಿರ್ತಾ ಇರುವ ನಮ್ಮ ಟೀಮ್ ನಲ್ಲಿ ಚಾರ್ಲ್ ಅನ್ನೋ ಒಬ್ಬ ವ್ಯಕ್ತಿ ವಿಡಿಯೋ ಕಾಲ್ಗೆನೆ ಕನೆಕ್ಟ್ ಆಗ್ತಾನೆ. ಅಂಡ್ ಫೈನಲಿ ನಾವು ಈ ಜಾಗಕ್ಕೆ ಬಂದು ತಲುಪಿಟ್ಟಿರ್ತಾ ಇದೀವಿ. ಹಾಗೆ ನಮ್ಗೆ ತುಂಬಾನೇ ರೇರ್ ಆಗಿರ್ತಾ ಇರುವ ಬ್ಲೂ ಡೈಮಂಡ್ ಗಳು ಕೂಡ ಸಿಕ್ಬಿಟ್ಟಿದೆ ಅನ್ನೋದಾಗಿ ಒಂದು ಹ್ಯಾಪಿ ನ್ಯೂಸ್ ಅನ್ನ ಹೇಳ್ತಾನೆ. ಅಂಡ್ ಆ ರೇರ್ ಆದ ಬ್ಲೂ ಡೈಮಂಡ್ ಅನ್ನ ಅವನ ಹತ್ರ ಇರ್ತಾ ಇರುವ ಲೇಸರ್ ಗನ್ನಿಗೆನೆ ಹಾಕೊಂಡು ಅದನ್ನ ಶೂಟ್ ಮಾಡ್ಬೇಕಾದ್ರೆ ಅದು ತುಂಬಾನೇ ಪವರ್ಫುಲ್ ಆದ ವೆಪನ್ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದೆ. ಅಷ್ಟೇ ಇದನ್ನ ನೋಡುವ ನಮ್ಮ ಕ್ಯಾರೆನ್ ಕೂಡ ಒಂದು ಕ್ಷಣ ಗಾಬರಿಗೆ ಒಳಗಾಗ್ತಾಳೆ. ಆಕ್ಚುಯಲ್ ಆಗಿ ಆ ಡೈಮಂಡ್ ಗಳು ಸಿಕ್ಕಿರ್ತಾ ಇರೋದು ಒಂದು ನದಿಯ ಒಳಗಡೆಯಿಂದ. ಸೊ ಇನ್ನು ಒಂದು ಗಂಟೆಯ ಒಳಗಡೆ ಆ ನೀರಿನ ಒಳಗಡೆ ಎಲ್ಲ ಸರ್ಚನ ಮಾಡಿ ಎಷ್ಟು ಡೈಮಂಡ್ ಗಳು ಸಿಗುತ್ತೋ ಎಲ್ಲವನ್ನ ತಂದು ಬಿಡ್ತೀನಿ. ಆ ನಂತರ ನಿಮ್ಗೆ ಮತ್ತೆ ಕಾಲನ್ನ ಮಾಡ್ತೀನಿ ಅನ್ನೋದಾಗಿ ಕಾಲನ್ನ ಕಟ್ ಮಾಡ್ತಾನೆ. ಅಂಡ್ ಅದೇ ರೀತಿಯಾಗಿ ಚಾರ್ಲು ಅವನ ಜೊತೆಯಾಗಿ ಇರ್ತಾ ಇರುವ ಮತ್ತೊಬ್ಬ ವರ್ಕರ್ ಅನ್ನ ಕರ್ಕೊಂಡು ಆ ನದಿಯ ಒಳಗಡೆ ಬಿದ್ದು ಈಜ್ಕೊಂಡು ಮತ್ತೊಂದು ಜಾಗದಲ್ಲಿ ಬಂದು ಎದ್ದೇಳ್ತಾರೆ. ನಂತರ ಅದೇ ರೀತಿಯಾಗಿ ಸರ್ಚನ ಮಾಡ್ತಾ ಇರ್ಬೇಕಾದ್ರೆ ಇವರ ಎದುರುಗಡೆಗೆ ಒಂದು ಗುಹೆ ಇರೋದನ್ನ ನೋಡ್ತಾರೆ. ಅಂಡ್ ನಮ್ಮ ಚಾರ್ಲ್ ಅವನ ಜೊತೆ ಬಂದಿರ್ತಾ ಇರುವ ವರ್ಕರ್, ನೀನು ಹೊರಗಡೆನೆ ಇರು, ಗುಹೆ ಒಳಗಡೆ ನಾನು ಹೋಗಿ ನೋಡಿ ಬರ್ತೀನಿ ಅನ್ನೋದಾಗಿ ಒಳಗಡೆಗೆ ಹೋಗ್ತಾನೆ. ಬಟ್ ಆದ್ರೆ ಅರ್ಧ ಗಂಟೆ ಆಗ್ತಾ ಇದ್ರೂ ಕೂಡ ವರ್ಕರು ಹೊರಗಡೆಗೆ ಬರೋದೇ ಇಲ್ಲ. ಸೊ ಚಾರ್ಲು ತುಂಬಾನೇ ಕಾದು ಸುಸ್ತಾಗಿ ಚಾಕ್ಲೇಟ್ ಅನ್ನ ತಿನ್ನೋಣ ಅನ್ನೋದಾಗಿ ಒಂದು ಜಾಗದಲ್ಲಿ ಕುಳಿತು ಚಾಕ್ಲೇಟ್ ಅನ್ನ ತಿಂತಾನೆ. ಅಂಡ್ ಅದೇ ಟೈಮಿಗೆ ಸರಿಯಾಗಿ ಅವನಿಗೆ ಯಾರೋ ಕಲ್ಲಿನಿಂದ ಹೊಡೆಯೋದಾಗಿ ಫೀಲ್ ಆಗುತ್ತೆ. ಸೊ ಏನಿರಬಹುದು ಅಂತ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಅದು ಕಣ್ಣು ಗುಡ್ಡೆಯಾಗಿರ್ತಾ ಇದೆ. ಅಷ್ಟೇ ಅದನ್ನ ನೋಡುವ ಚಾರ್ಲು ಹಿಂದೆ ತಿರುಗಿ ನೋಡಿ ಒಂದು ಕ್ಷಣ ಗಾಬರಿಯಾಗಿ ಜೋರಾಗಿನೇ ಕಿರ್ಚ್ಕೊಂಡು ಬಿಡ್ತಾನೆ. ಅಂಡ್ ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ವಾಪಸ್ಸು ಟ್ಯಾಕ್ಸಸ್ ಕಂಪನಿಯನ್ನೇ ತೋರಿಸ್ತಾರೆ. ಇವಾಗ ಬೇರೆ ಆ ಬ್ಲೂ ಡೈಮಂಡ್ ಗಳು ಸಿಕ್ಬಿಟ್ಟಿದೆ ಅನ್ನೋದಾಗಿ ಇನ್ಫಾರ್ಮೇಶನ್ ಗೊತ್ತಾಗ್ಬಿಟ್ಟಿದೆ ಅಲ್ವಾ. ಸೊ ಆ ಕಂಪನಿಯ ಸಿಇಒ ತುಂಬಾನೇ ಎಕ್ಸೈಟ್ಮೆಂಟ್ ಆಗಿ ಕಂಪನಿಗೆನೆ ಎಂಟ್ರಿಯನ್ನ ಕೊಡ್ತಾನೆ. ಅಂಡ್ ಈ ಸಿಇಒ ಆಗಿರ್ತಾ ಇರುವ ಟ್ರೆವಿಸ್ ಬೇರೆ ಯಾರು ಅಲ್ಲ, ನಮ್ಮ ಚಾರ್ಲ್ಸ್ ಇರ್ತಾ ಇದ್ದಾನೆ ಅಲ್ವಾ, ಅವನ ಫಾದರ್ ಏನೇ ಈ ಟ್ರೆವಿಸ್. ಆ ಬ್ಲೂ ಡೈಮಂಡ್ ಗಳನ್ನ ಎಕ್ಸ್ಪ್ಲೋರ್ ಮಾಡೋದಿಕ್ಕಾಗಿ ತುಂಬಾನೇ ಅಪಾಯವಿರ್ತಾ ಇದ್ರೆ ಕೂಡ ಆ ಕಾಂಗೋ ಐಲ್ಯಾಂಡಿಗೆ ತನ್ನ ಮಗನನ್ನ ಕಳುಹಿಸಿ ಕೊಟ್ಟಿರ್ತಾ ಇದ್ದಾನೆ ಈ ಫಾದರ್. ನೆಕ್ಸ್ಟ್ ಇವಾಗ ಚಾರ್ಲ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಶನ್ ಗಳನ್ನ ತಿಳ್ಕೊಳ್ಳೋಣ ಅನ್ನೋದಾಗಿ ನೋಡ್ತಾ ಇರ್ಬೇಕಾದ್ರೆ ಎಷ್ಟು ಹೊತ್ತು ಆದ್ರೂ ಚಾರ್ಲ್ಸ್ ಆಗ್ಲಿ ಬೇರೆ ವರ್ಕರ್ಸ್ ಗಳಾಗ್ಲಿ ಯಾರುವೆ ಕಾಣಿಸೋದೇ ಇಲ್ಲ. ಆದ್ರಿಂದ ಎಲ್ಲಾ ವರ್ಕರ್ಸ್ ಗಳು ಸೆಟ್ ಮಾಡಿ ಮಡಗಿರ್ತಾ ಇರೋ ಕ್ಯಾಮ್ರಾಗಳನ್ನ ಇವರ ಆಕ್ಸೆಸ್ ಗೆನೆ ತಗೊಂಡು ಎಲ್ಲಾ ಕ್ಯಾಮ್ರಾಗಳನ್ನ ಮಾನಿಟರ್ ಮಾಡೋದಿಕ್ಕಾಗಿ ಶುರು ಮಾಡ್ತಾರೆ. ಅಂಡ್ ಅದೇ ರೀತಿಯಾಗಿ ಮಾನಿಟರ್ ಮಾಡ್ತಾ ಇರ್ಬೇಕಾದ್ರೆ ಎಲ್ಲಿ ನೋಡಿದ್ರುವೆ ಇವರ ಕಡೆಯಿಂದ ಹೋಗಿರ್ತಾ ಇದ್ದ ಎಲ್ಲಾ ವರ್ಕರ್ಸ್ ಗಳಿವೆ ಒಂದು ಜಾಗದಲ್ಲಿ ಸತ್ತು ಬಿದ್ದಿರ್ತಾ ಇದ್ದಾರೆ. ಅಂಡ್ ಇದೇ ರೀತಿಯಾಗಿ ನೋಡ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ವಿಚಿತ್ರವಾದ ಕ್ರಿಯೇಚರ್ ಅಲ್ಲಿಗೆ ಬಂದು ಇವರ ಕ್ಯಾಮ್ರಾಗಳನ್ನ ಬಳೆದು ಪುಡಿ ಪುಡಿಯನ್ನಾಗಿ ಮಾಡಿ ಹಾಕುತ್ತೆ. ಅಷ್ಟೇ ಇದನ್ನು ನೋಡುವ ಎಲ್ಲರಿವೆ ಒಂದು ಕ್ಷಣ ಗಾಬರಿಯಾದ್ರೂ ಕೂಡ ಟ್ರೆವಿಸ್ಗೆ ಇನ್ನವೇ ಆ ಬ್ಲೂ ಡೈಮಂಡ್ ಗಳ ಮೇಲೆ ಆಸೆ ಖಂಡಿತ ಹೋಗಿರ್ತಾ ಇಲ್ಲ ಅನ್ಸುತ್ತೆ. ಸೊ ನಮ್ಮ ಚಾರ್ಲ್ಸು ಅವನ ಲೇಸರ್ ಗನ್ ನಲ್ಲಿ GPS ಟ್ರ್ಯಾಕರ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾನೆ. ಆ GPS ಅನ್ನ ಟ್ರ್ಯಾಕ್ ಮಾಡಿ ಆ ಕಾಂಗೋ ಅನ್ನೋ ಫಾರೆಸ್ಟ್ ಯಾವ ಜಾಗದಲ್ಲಿ ಇದೆ ಅನ್ನೋದನ್ನ ತಿಳ್ಕೊಳ್ಳಿ. ನಂತರ ಆ ಜಾಗಕ್ಕೆ ಹೋಗಿ ಆ ಡೈಮಂಡ್ ಗಳನ್ನ ತನ್ನಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾನೆ. ಬಟ್ ಆದ್ರೆ ಇದನ್ನ ಕೇಳುವ ನಮ್ಮ ಕ್ಯಾರೆನ್ ತುಂಬಾನೇ ಕೋಪವನ್ನ ಮಾಡ್ಕೊಂಡು, ನಿನ್ನ ಮಗನ ಪ್ರಾಣ ಅಪಾಯದಲ್ಲಿ ಇರ್ತಾ ಇದ್ರೆ ಕೂಡ ನಿನಗೆ ಡೈಮಂಡ್ ನ ಚಿಂತನೆ ಆಗಿರ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ, ನಾನು ಕೇವಲ ಡೈಮಂಡ್ ನ ಬಗ್ಗೆ ಯೋಚನೆಯನ್ನ ಮಾಡಿರ್ತಾ ಇಲ್ಲ, ಚಾರ್ಲ್ಸ್ ಕೂಡ ಅಲ್ಲೇನೆ ಇದ್ದಾನೆ ಅಲ್ವಾ, ಅವನನ್ನ ಕಾಪಾಡ್ಬೇಕು ಅಂದ್ರೆ ನೀನು ಖಂಡಿತ ಅಲ್ಲಿಗೆ ಹೋಗ್ಲೇಬೇಕು ಅನ್ನೋದಾಗಿ
ನಮ್ಮ ಕ್ಯಾರೆನ್ ಅವಳನ್ನ ಕನ್ವಿನ್ಸ್ ಮಾಡಿ ಬಿಡ್ತಾನೆ. ಆದ್ರೂ ನಮ್ಮ ಕ್ಯಾರೆನ್ ಅಪ್ಪಿ ತಪ್ಪಿ ಏನಾದ್ರೂ ನಿನ್ನ ಉದ್ದೇಶ ಕೆಟ್ಟದಾಗಿರ್ತಾ ಇದ್ರೆ ಖಂಡಿತ ನಿನಗೆ ಎಷ್ಟೊಂದು ಲಾಸ್ ಅನ್ನ ಮಾಡ್ತೀನಿ ಅಂದ್ರೆ ನೀನು ಯೋಚನೆ ಕೂಡ ಮಾಡ್ಬಾರ್ದು ಅನ್ನೋದಾಗಿ ಒಂದು ಮಾತನ್ನ ಹೇಳಿ ಬರ್ತಾಳೆ. ಅಂಡ್ ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ಕ್ಯಾಲಿಫೋರ್ನಿಯಾದಲ್ಲಿ ಇರುವ ಒಂದು ಫ್ಯಾಮಿಲಿಯನ್ನ ತೋರಿಸ್ತಾರೆ. ಅಂಡ್ ಆ ಫ್ಯಾಮಿಲಿಯಲ್ಲಿ ಎಮಿ ಅನ್ನುವ ಒಂದು ಗೋರಿಲಾವನ್ನ ಸಾಕಿ ಬಂದಿರ್ತಾ ಇದ್ದಾರೆ. ಅಂಡ್ ಆ ಗೋರಿಲಾ ಕೂಡ ನಮ್ಗಿಂತಾನೆ ಹೆಚ್ಚು ತುಂಬಾನೇ ಟ್ಯಾಲೆಂಟ್ ಗಳನ್ನ ಮಡ್ಗಿರ್ತಾ ಇದೆ. ಅಂದ್ರೆ ಹಲವಾರು ಪೇಂಟಿಂಗ್ಸ್ ಗಳನ್ನ ಮಾಡಿ ತುಂಬಾನೇ ಹಣವನ್ನ ಸಂಪಾದನೆಯನ್ನ ಮಾಡಿ ಕೊಡ್ತಾ ಇದೆ. ಅಂಡ್ ಅದೇ ಟೈಮಿಗೆ ಸರಿಯಾಗಿ ಪೀಟರ್ ಅನ್ನುವ ಒಂದು ಹೊಸ ಕ್ಯಾರೆಕ್ಟರ್ ಅನ್ನ ನಮಗೆ ತೋರಿಸ್ತಾರೆ. ಅಂಡ್ ಈ ಪೀಟರ್ ಬೇರೆ ಯಾರು ಬೇಲ್ಲ, ಈ ಎಮ್ಮಿ ಅನ್ನುವ ಗೋರಿಲಾವನ್ನ ಸಾಕಿ ಬಂದಿರ್ತಾ ಇರುವ ಓನರೇನೆ. ನೆಕ್ಸ್ಟ್ ಈ ಪೀಟರ್ ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಸ್ಟೇಜ್ ನ ಮೇಲ್ಗಡೆಗೆನೆ ಬಂದು ಇವನು ಇನ್ವೆನ್ಷನ್ ಮಾಡಿರ್ತಾ ಇರುವ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ಇಂಟ್ರೊಡ್ಯೂಸ್ ಅನ್ನ ಮಾಡಿಕೊಡ್ತಾನೆ. ಆಕ್ಚುಲ್ ಆಗಿ ಆ ಡಿವೈಸ್ ಅನ್ನ ಪ್ರಾಣಿಗಳಿಗಾಗಿನೇ ಮಾಡಿರ್ತಾ ಇದ್ದಾನೆ. ಯಾವ್ದಾದ್ರೂ ಒಂದು ಪ್ರಾಣಿಗೆ ಆ ಡಿವೈಸ್ ಅನ್ನ ಹಾಕಿದ್ರೆ ಆ ಪ್ರಾಣಿ ಏನನ್ನ ಥಿಂಕ್ ಮಾಡ್ತಾ ಇದೆ, ಯಾವ ರೀತಿ ಆಕ್ಷನ್ ಮಾಡ್ತಾ ಇದೆ ಅನ್ನೋದನ್ನ ಕೋಡ್ ವರ್ಡ್ ನ ಮುಖಾಂತರ ನಮ್ಗೆ ಎಲ್ಲವನ್ನ ಅರ್ಥವನ್ನ ಮಾಡಿಸುತ್ತೆ ಅನ್ನೋದಾಗಿ ಒಂದು ಡಿವೈಸ್ ಅನ್ನ ಇಂಟ್ರೊಡ್ಯೂಸ್ ಅನ್ನ ಮಾಡ್ತಾನೆ. ಅಂಡ್ ಇದನ್ನೆಲ್ಲ ನೋಡ್ಕೊಂಡು ಕುಳಿತಿರ್ತಾರೋ ಹೋಲ್ಕಾ ಅನ್ನುವ ಒಂದು ಪರ್ಸನ್ ಅನ್ನ ತೋರಿಸ್ತಾರೆ. ಹಾಗೆ ಆ ಹೋಲ್ಕಾ ತನ್ನ ಪರ್ಸ್ ನಿಂದ ಒಂದು ರಿಂಗ್ ಅನ್ನ ತೆಗೆದು ನೋಡ್ತಾ ಇರ್ತಾನೆ. ಅಂಡ್ ಆ ರಿಂಗು ಯಾವ ರೀತಿ ಇರ್ತಾ ಇದೆಯೋ ಅದೇ ರೀತಿಯಾಗಿ ನಮ್ಮ ಎಮ್ಮಿ ಅನ್ನುವ ಗೋರಿಲಾ ಒಂದು ಡ್ರಾಯಿಂಗ್ ಅನ್ನುವೇ ಕೂಡ ಮಾಡಿ ಮಡಗಿರ್ತಾ ಇದೆ. ನೆಕ್ಸ್ಟ್ ಡೇ ನಮ್ಮ ಪೀಟರು ಅವರ ಕಾಲೇಜಿನ ಪ್ರಿನ್ಸಿಪಲ್ ನ ಹತ್ತಿರಕ್ಕಾಗಿನೇ ಬಂದು, ಸರ್ ಈ ರೀತಿ ನಾನು ಇನ್ವೆನ್ಷನ್ ಅನ್ನ ಮಾಡಿರ್ತಾ ಇದ್ದೀನಿ, ಖಂಡಿತ ಈ ಡಿವೈಸ್ ಅನ್ನ ಯೂಸ್ ಮಾಡ್ಕೊಂಡು ಕಾಂಗೋದಲ್ಲಿ ಇರ್ತಾ ಇರುವ ಗೋರಿಲಾಗಳ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಅನ್ನ ಮಾಡಬಹುದು ಅನ್ನೋದಾಗಿ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಿ ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ತಾನೆ. ಆ ಪ್ರಿನ್ಸಿಪಲ್ಗೆ ಕೂಡ ಐಡಿಯಾ ಏನೋ ಚೆನ್ನಾಗಿನೇ ಇರ್ತಾ ಇದೆ, ಬಟ್ ಆದ್ರೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನನ್ನ ಹತ್ರ ಫಂಡ್ ಇರ್ತಾ ಇಲ್ಲ ಕಣಪ್ಪ, ನನ್ನನ್ನ ಕ್ಷಮಿಸ್ಬಿಡು ಅನ್ನೋದಾಗಿ ಹೇಳಿ ಬಿಡ್ತಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಹೋಲ್ಕಾನೆ ಅಲ್ಲಿಗೆ ಬಂದು, ನಿನ್ನ ಈ ಮಿಷನ್ ಗೆ ಇನ್ವೆಸ್ಟ್ಮೆಂಟ್ ಅನ್ನ ನಾನು ಮಾಡ್ತೀನಿ, ಎಷ್ಟೋ ಬಾರಿ ಈ ರೀತಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋದಕ್ಕೆ ತುಂಬಾನೇ ಡೊನೇಷನ್ ಅನ್ನ ಮಾಡಿರ್ತಾ ಇದ್ದೀನಿ ಕಣಪ್ಪ, ಇವಾಗ್ಲೂ ನಾನೇನೆ ಇನ್ವೆಸ್ಟ್ ಅನ್ನ ಮಾಡ್ತೀನಿ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ. ಸೊ ನಮ್ಮ ಪೀಟರ್ ಕೂಡ ತುಂಬಾನೇ ಹ್ಯಾಪಿಯಾಗಿ ವಾಪಸ್ಸು ಮನೆಗೆನೆ ಬಂದು ಎಲ್ಲಾ ಥಿಂಗ್ಸ್ ಗಳನ್ನುವೆ ಪ್ಯಾಕ್ ಅನ್ನ ಮಾಡಿಕೊಳ್ತಾನೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಪೀಟರು, ಎಮಿ ಮತ್ತೆ ಹೋಲ್ಕಾ 3 ಜನರುವೆ ಏರ್ಪೋರ್ಟ್ ಗೆನೆ ಬರ್ತಾರೆ. ಹಾಗೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಕ್ಯಾರೆನ್ ಕೂಡ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು, ದಯವಿಟ್ಟು ನನ್ನನ್ನುವೆ ಕೂಡ ಕಾಂಗೋಗೆ ಕರ್ಕೊಂಡು ಹೋಗಿ, ಈ ಫ್ಲೈಟ್ ಅನ್ನ ಬಿಟ್ರೆ ಅಲ್ಲಿಗೆ ಬೇರೆ ಯಾವ್ದೇ ಫ್ಲೈಟ್ ವೇ ಹೋಗ್ತಾ ಇಲ್ಲ, ಏನುವೇ ಇಲ್ಲ ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ಮೊದ್ಲು ನಮ್ಮ ಪೀಟರ್ ಬೇಡ ಅನ್ನೋದಾಗಿ ಡಿಸಗ್ರಿಯನ್ನ ಮಾಡ್ತಾನೆ. ಅಂಡ್ ಅದೇ ಜಾಗಕ್ಕೆ ಹೋಲ್ಕಾ ಅಲ್ಲಿಗೆ ಬಂದು, ಅರೆ ನನ್ನ ಬ್ಯಾಂಕ್ ಅಕೌಂಟ್ ಲಾಕ್ ಆಗ್ಬಿಟ್ಟಿರ್ತಾ ಇದೆ, ಇವರಿಗೆ ಹಣವನ್ನ ಪೇ ಮಾಡೋದಿಕ್ಕೆ ನನ್ನ ಹತ್ರ ಸದ್ಯಕ್ಕೆ ಹಣವಿದ್ದಿರ್ತಾ ಇಲ್ಲ, ಆದ್ರಿಂದ ನಮ್ಗೆ ಸ್ವಲ್ಪ ಹಣವನ್ನ ಪೇ ಮಾಡಿ ಕೊಡ್ತೀರಾ, ಆ ನಂತರ ನಿಮಗೆ ನನ್ನ ಅಸಿಸ್ಟೆಂಟ್ ಇಂದ ಪೇ ಅನ್ನ ಮಾಡಿ ಕೊಡ್ತೀನಿ ಅನ್ನೋದಾಗಿ ನಮ್ಮ ಕ್ಯಾರೆನ್ ಅವಳ ಹತ್ರವಾಗಿ ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ತಾನೆ ಆ ಹೋಲ್ಕಾ. ಸೊ ನಮ್ಮ ಕ್ಯಾರೆನ್ವೇ ಕೂಡ ಹಾಗಿದ್ರೆ ನನ್ನನ್ನುವೇ ಕಾಂಗೋಗೆ ಕರ್ಕೊಂಡು ಹೋಗಿ ಅನ್ನೋದಾಗಿ ಅವರ ಎಕ್ಸ್ಪೆನ್ಸಸ್ ಅನ್ನ ನೋಡಿಕೊಳ್ತಾಳೆ. ನಂತರ ಎಲ್ಲರೂ ಸೇರ್ಕೊಂಡು ಫ್ಲೈಟ್ ಗೆನೆ ಬಂದು ಕುಳಿತುಕೊಂಡು ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಫೈನಲಿ ಟ್ರಾವೆಲ್ ಅನ್ನ ಮಾಡಿ ಬುಗಾಂಡ ಅನ್ನೋ ಒಂದು ದೇಶಕ್ಕೆ ಬಂದು ಲ್ಯಾಂಡ್ ಆಗ್ತಾರೆ. ಅಂಡ್ ಇಬ್ರು ಬಂದಿದ್ ಕೂಡಲೇ ಟೋನಿ ಅನ್ನುವ ಒಂದು ಪರ್ಸನ್ ಬಂದು ಇಬ್ರನ್ನ ಕ್ಯಾರಿಯನ್ನ ಮಾಡ್ತಾನೆ. ಅಂಡ್ ಈ ಟೋನಿ ಬೇರೆ ಯಾರಿವೆಲ್ಲ ಟ್ರೆವಿಸ್ ಅನ್ನುವ ಸಿಇಒ ಇರ್ತಾ ಇದ್ದಾನೆ ಅಲ್ವಾ, ಅವನು ಅರೇಂಜ್ ಅನ್ನ ಮಾಡಿರ್ತಾ ಇರುವ ಪರ್ಸನ್ ಏನೇ. ಸರಿ ಓಕೆ ಅಂತ ಎಲ್ರನ್ನುವೆ ಒಂದು ಕಾರ್ನ ಒಳಗಡೆ ಹಾಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆಯಿಂದ ಮುನ್ರು ಅನ್ನುವ ವ್ಯಕ್ತಿ ಎಂಟ್ರಿಯನ್ನ ಕೊಡ್ತಾನೆ. ನೋಡಿ, ನಾವು ಈ ಏರ್ಪೋರ್ಟ್ ಅನ್ನ ಬಿಟ್ಟು ಬೇರೆ ಏರ್ಪೋರ್ಟ್ ಗೆ ಹೋಗ್ಬೇಕು, ಯಾಕಂದ್ರೆ ಒಂದು ಪ್ರೆಸಿಡೆಂಟ್ ನ ಕಾರ್ ನಲ್ಲಿ ನಾನು ಬಾಂಬ್ ಅನ್ನ ಫಿಕ್ಸ್ ಮಾಡಿ ಬಿಟ್ಟಿದ್ದೀನಿ, ಸೊ ಸೈಲೆಂಟ್ ಆಗಿ ನನ್ನನ್ನ ಕರ್ಕೊಂಡು ಹೋಗಿ ಅನ್ನೋದಾಗಿ ಆರ್ಡರ್ ಅನ್ನ ಮಾಡ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಪಕ್ಕದಲ್ಲೇ ಇರ್ತಾ ಇರುವ ಒಂದು ಕಾರು ಬ್ಲಾಸ್ಟ್ ಆಗಿ ಬಿಡುತ್ತೆ. ಸೊ ಆ ರೀತಿ ಬ್ಲಾಸ್ಟ್ ಆಗಿದೆ ಅಂದ್ರೆ ಪೊಲೀಸ್ನವರು, ಮಿಲಿಟರಿ ಅವರು ಅಲ್ಲಿಗೆ ಬರ್ತಾರೆ ಅಲ್ವಾ. ಆ ರೀತಿ ಒಂದು ಜೀಪ್ ನಲ್ಲಿ ಮಿಲಿಟರಿ ಅವರು ಬರ್ಬೇಕಾದ್ರೆ ಮುನ್ರು ಆ ಟ್ರಕ್ ನಲ್ಲಿ ಇರುವವರಿಗೆ ಗನ್ನನ್ನ ತೋರಿಸಿ ಎಲ್ಲರನ್ನುವೆ ಹೆದರಿಸ್ಬಿಡ್ತಾನೆ. ನಂತರ ನಮ್ಮ ಗ್ಯಾಂಗ್ ಅನ್ನುವೆ ಕರ್ಕೊಂಡು ಎಲ್ಲರನ್ನುವೆ ಆ ಟ್ರಕ್ ನ ಒಳಗಡೆಗೆನೆ ಕೂರಿಸ್ಕೊಂಡು ಆ ಜಾಗವನ್ನ ಬಿಟ್ಟು ಬೇರೆ ಏರ್ಪೋರ್ಟ್ ಗೆನೆ ಬರ್ತಾರೆ. ಅಂಡ್ ಅದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ಆ ಮುನ್ರು ನಮ್ಮ ಹಾಲ್ಕೋವನ್ನ ನೋಡಿ, ನಿನ್ನ ಎಲ್ಲೋ ನೋಡಿರ್ತಾ ಇದ್ದೀನಲ್ಲ, ಬಟ್ ಆದ್ರೆ ಎಲ್ಲಿ ಅಂತ ನೆನಪಾಗ್ತಾ ಇಲ್ಲ ಅನ್ನೋದಾಗಿ ಹೇಳ್ತಾನೆ. ಸೊ ನಮ್ಮ ಹಾಲ್ಕೋ, ನಾನೊಬ್ಬ ದೊಡ್ಡ ಬಿಸ್ನೆಸ್ ಪರ್ಸನ್ ಅಲ್ವಾ, ಸೊ ನಾನು ದೇಶಗಳಲ್ಲಿ ಓಡಾಡ್ತಾ ಇರೋದ್ರಿಂದ ಎಲ್ಲೋ ನೋಡಿರ್ತೆ ಬಿಡು ಅನ್ನೋದಾಗಿ ಮ್ಯಾನೇಜ್ ಅನ್ನ ಮಾಡ್ತಾನೆ. ನಂತರ ಇವರೆಲ್ಲರೂ ಕಾಂಗೋ ಫಾರೆಸ್ಟ್ ಗೆನೆ ಹೋಗ್ತಾ ಇದ್ದಾರೆ ಅನ್ನೋದಾಗಿ ಎಲ್ಲವನ್ನ ತಿಳ್ಕೊಂಡು ಬಿಡ್ತಾನೆ. ಅಂಡ್ ಅದೇ ರೀತಿಯಾಗಿ ಇವರು ಈ ದೇಶದ ಬಾರ್ಡರ್ ಅನ್ನ ಕ್ರಾಸ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿನ ಚೆಕ್ ಪಾಯಿಂಟ್ ನಲ್ಲಿ ಮಿಲಿಟರಿ ಅವರು ಇವರನ್ನ ಹಿಡ್ಕೊಂಡು ಬಿಡ್ತಾರೆ. ಅಂಡ್ ಎಲ್ಲರನ್ನುವೆ ಕರ್ಕೊಂಡು ಬಂದು ಸೆಲ್ ನ ಒಳಗಡೆಗೆನೆ ಕೂಡಾಕಿ ಮಡುಕ್ತಾರೆ. ಬಟ್ ಆದ್ರೆ ನಮ್ಮ ಕ್ಯಾರೆನ್ ಅವಳ ಹತ್ರ ತುಂಬಾನೇ ಹಣವಿದ್ದಿರ್ತಾ ಇದೆ ಅಲ್ವಾ, ಸೊ ಆ ಮಿಲಿಟರಿ ಆಫೀಸರ್ಗೆ 1-2 ಕಂತೆ ಹಣವನ್ನ ಕೊಡ್ಬೇಕಾದ್ರೆ ಆ ಮಿಲಿಟರಿ ಆಫೀಸರ್ ಕಾಂಪ್ರಮೈಸ್ ಆಗಿ ಬಿಡ್ತಾನೆ. ನಂತರ ಎಲ್ಲರನ್ನುವೆ ರಿಲೀಸ್ ಅನ್ನ ಮಾಡಿ ಆ ಜಾಗದಿಂದ ಹೊರಗಡೆಗೆನೆ ಕಳುಹಿಸಿ ಕೊಡ್ತಾರೆ. ನಂತರ ನಮ್ಮ ಟೋಟಲ್ ಆದ ಟೀಮು ಆ ಯುಗಾಂಡಾದ ಬಾರ್ಡರ್ ಅನ್ನ ದಾಟಿ ಕಾಂಗೋಗೆ ಹೋಗುವ ಫ್ಲೈಟ್ ನ ಹತ್ತಿರಕ್ಕಾಗಿನೇ ಬರ್ತಾರೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಕಾಂಗೋ ಮತ್ತೆ ಯುಗಾಂಡಾದ ನಡುವೆ ಒಂದು ವಾರು ನಡೀತಾನೆ ಇದೆ.
ಆದ್ರೂ ಪರವಾಗಿಲ್ಲ, ನಾವು ಹೋಗ್ಲೇಬೇಕು ಅನ್ನೋದಾಗಿ ಎಲ್ಲವನ್ನ ಪ್ಯಾಕ್ ಮಾಡ್ಕೊಳ್ತಾ ಇರ್ತಾರೆ ನಮ್ಮ ಗ್ಯಾಂಗಿನಬ್ರು. ಅಂಡ್ ಇವಾಗ ಮುಂಡ್ರೋ ನಮ್ಮ ಹೋಲ್ ಕಾವನನ್ನ ಕೊಂಡು ಹಿಡಿದು ಬಿಟ್ಟು, ಅರೆ ನಿನ್ ಬಗ್ಗೆ ನನ್ಗೆ ಗೊತ್ತು ಅಂತ ಹೇಳಿರ್ತಾ ಇದೆ ಅಲ್ವಾ, ಇವಾಗ ನೆನಪಿಗೆ ಬಂದು ನೋಡು ಅನ್ನೋದಾಗಿ ಹೇಳ್ತಾನೆ. ಅರೆ ಇವನು ಯಾವ್ದೇ ಬಿಸ್ನೆಸ್ ಪರ್ಸನ್ ಇವೆ ಅಲ್ಲ, ಏನಿವೆ ಅಲ್ಲ. ಆಕ್ಚುಲ್ ಆಗಿ ಇವನ ಉದ್ದೇಶ ಏನಾಗಿರ್ತಾ ಇದೆ ಗೊತ್ತಾ? ಈ ಕಾಂಗೋ ಅನ್ನೋ ಐಲ್ಯಾಂಡ್ ನಲ್ಲಿ ಸೋಲಮನ್ ಅನ್ನುವ ಒಂದು ರಾಜ ಇರ್ತಾ ಇದ್ದು, ಅವನು ಅಪಾರವಾದ ನೀತಿಯನ್ನ ತನ್ನ ಐಲ್ಯಾಂಡ್ ನಲ್ಲಿ ಮಡಗಿರ್ತಾ ಇದ್ದಾನೆ ಅನ್ನೋದಾಗಿ ಒಂದು ಕೊಟ್ಟು ಕಥೆಯನ್ನ ನಂಬ್ಕೊಂಡು 5 ವರ್ಷಗಳ ಹಿಂದೆ ಆ ನೀತಿಯನ್ನ ಹುಡ್ಕೊಂಡು ಬಂದಿರ್ತಾ ಇದ್ದ. ಬಟ್ ಆದ್ರೆ ಇವನು ಎಂತ ಸಿಚುವೇಶನ್ ಗೆ ಬಂದ್ಬಿಟ್ಟಿರ್ತಾ ಇದ್ದ ಅಂದ್ರೆ, ಇವನನ್ನ ನಾನೇನೆ ಕಾಪಾಡಿ ವಾಪಸ್ ಹೊಂಟೋಗುವಂತ ಕರ್ಕೊಂಡು ಬಂದು ಬಿಟ್ಟಿರ್ತಾ ಇದ್ದೀನಿ. ಅಂಡ್ ಇವಾಗ್ಲೂ ಕೂಡ ಅದೇ ನೀತಿಯನ್ನ ಹುಡ್ಕೊಂಡು ಬಂದಿರ್ತಾ ಇದ್ದಾನೆ ಅನ್ನೋದಾಗಿ ಹೇಳ್ತಾನೆ. ನೆಕ್ಸ್ಟ್ ಟೋನಿ ನಮ್ಮ ಕ್ಯಾರೆನ್ ಅವಳ ಹತ್ರಕ್ಕಾಗನೆ ಬಂದು, ಆ ಕಾಂಗೋ ಐಲ್ಯಾಂಡ್ ನಲ್ಲಿ ನಿಮ್ಮ ಎಲ್ಲ ಕೆಲ್ಸಗಳು ಮುಗಿದ ನಂತರ ನೀವು ವಾಪಸ್ಸು ಹಿಂತಿರುಗಿ ಬರೋದಿಕ್ಕಾಗಿ ಒಂದು ಏರ್ ಬಲೂನ್ ಅನ್ವೇ ಕೂಡ ಮಡಗಿರ್ತಾ ಇದ್ದೀನಿ. ಹಾಗೆ ನಿಮಗೆ ಬೇಕಾದ ಎಲ್ಲಾ ಥಿಂಗ್ಸ್ ಗಳನ್ವೇ ಸೂಪರ್ ಆಗಿನೇ ರೆಡಿ ಮಾಡಿರ್ತಾ ಇದ್ದೀನಿ ಮ್ಯಾಮ್. ನನ್ನ ಕೆಲ್ಸ ಇಲ್ಲಿಗೆ ಪೂರ್ತಿಯಾಗಿ ಮುಗೀತು, ನಾನಿನ್ನು ಬರ್ತೀನಿ ಅನ್ನೋದಾಗಿ ಹೊರಟು ಬಂದು ಬಿಡ್ತಾನೆ. ಸರಿ ಓಕೆ ಹೊರಡೋಣ ಅನ್ನೋದಾಗಿ ಎಲ್ಲರೂ ಫ್ಲೈಟ್ ನ ಒಳಗಡೆಗೆನೆ ಬಂದು ಕುಳಿತುಕೊಂಡು ಟ್ರಾವೆಲ್ ಅನ್ನ ಮಾಡಿ ಕಾಂಗೋ ಅನ್ನುವ ಫಾರೆಸ್ಟ್ ನ ಕಡೆಗೆ ಬರ್ತಾ ಇರ್ಬೇಕಾದ್ರೆ 2 ದೇಶಗಳ ನಡುವೆ ವಾರ್ ನಡೀತಾನೆ ಇದೆ ಅಂತ ಹೇಳಿದೆ ಅಲ್ವಾ. ಸೊ ಎದುರಾಳಿ ದೇಶದವರು ದಾಳಿಯನ್ನ ಮಾಡೋದಿಕ್ಕಾಗಿ ರಾಕೆಟ್ ಲಾಂಚ್ ಅನ್ನ ಮಾಡ್ತಾ ಇದ್ದಾರೆ. ಸೊ ನಮ್ಮ ಹತ್ರ ಬೇರೆ ದಾರಿನೇ ಇದ್ದಿರ್ತಾ ಇಲ್ಲ, ಇದೇ ಫ್ಲೈಟ್ ನಲ್ಲಿ ಉಳ್ಕೊಂಡ್ರೆ ನಮ್ಮೆಲ್ಲರ ಕಥೆನವೇ ಮುಗಿದು ಹೋಗುತ್ತೆ ಅನ್ನೋದಾಗಿ ಎಲ್ಲರೂ ಪ್ಯಾರಾಚೂಟ್ ಗಳನ್ನ ಕಟ್ಕೊಂಡು ಜಂಪ್ ಅನ್ನ ಮಾಡೋದಿಕ್ಕಾಗಿ ರೆಡಿ ಆಗ್ತಾರೆ. ಅಂಡ್ ನಮ್ಮ ಮುಂಡ್ರೋ ಎಮ್ಮಿಯನ್ನ ಕರ್ಕೊಂಡು ಪ್ಯಾರಾಚೂಟ್ ಅನ್ನ ಓಪನ್ ಮಾಡ್ಕೊಂಡು ಅವನವೇ ಜಂಪ್ ಅನ್ನ ಮಾಡ್ತಾನೆ. ಅಂಡ್ ಇವ್ರೆಲ್ರೂ ಯಾವ ರೀತಿ ಯೋಚನೆಯನ್ನ ಮಾಡಿರ್ತಾ ಇದ್ರು, ಅದೇ ರೀತಿಯಾಗಿ ಇವರ ಫ್ಲೈಟ್ ಒಂದು ಜಾಗದಲ್ಲಿ ಕ್ರಾಶ್ ಆಗಿ ಬಿಡುತ್ತೆ. ಅಂಡ್ ಫೈನಲಿ ನಮ್ಮ ಟೀಮ್ ನಲ್ಲಿ ಇರ್ತಾ ಇರೋ ಎಲ್ಲಾ ಮೆಂಬರ್ ಗಳಿವೆ ಸೇಫ್ ಆಗಿನೇ ಬಂದು ಲ್ಯಾಂಡ್ ಆಗ್ತಾರೆ. ಅಂಡ್ ಅವರ ಎಲ್ಲಾ ಥಿಂಗ್ಸ್ ಗಳನ್ನುವೆ ಕೂಡ ಸೇಫ್ ಆಗಿನೇ ಲ್ಯಾಂಡ್ ಅನ್ನ ಮಾಡಿಕೊಳ್ತಾರೆ. ನಂತರ ನಮ್ಮ ಕ್ಯಾರೆನ್ ಒಂದು GPS ಟ್ರ್ಯಾಕರ್ ಅನ್ನ ಯೂಸ್ ಮಾಡ್ತಾ ಇರೋದನ್ನ ನೋಡುವ ಮುಂಡ್ರೋ, ಅರೆ ನನ್ಗೂ ಸ್ವಲ್ಪ ಕೊಡು, ನಾನು ಕೂಡ ಗೇಮ್ ಅನ್ನ ಆಡ್ತೀನಿ ಅಂತ ಕೇಳ್ತಾನೆ. ಅಯ್ಯೋ ಇದನ್ನ ನಿನ್ಗೆ ಕೊಡೋದಿಕ್ಕೆ ಇದೇನು ವಿಡಿಯೋ ಗೇಮಾ? ಇದೊಂದು GPS ಟ್ರ್ಯಾಕರ್, ನಾವು ಯಾವ ಜಾಗಕ್ಕೆ ಹೋಗ್ಬೇಕು ಅನ್ನೋದಾಗಿ ಡೈರೆಕ್ಷನ್ ಅನ್ನ ಕೊಡುತ್ತೆ ಅನ್ನೋದಾಗಿ ಹೇಳ್ತಾಳೆ. ಹಾಗಿದ್ರೆ ನೀನು ಈ ಕಾಡಿಗೆ ಏನಕ್ಕೆ ಬಂದಿರ್ತಾ ಇದೆಯೋ ಅನ್ನೋದಾಗಿ ಕ್ವಶನ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ನಮ್ಮ ಕ್ಯಾರನ್ನು ಯಾವ್ದೇ ರೀತಿ ಆನ್ಸರ್ ಅನ್ನವೇ ಕೊಡದೆ ಸೈಲೆಂಟ್ ಆಗಿ ಬಿಡ್ತಾಳೆ. ನಂತರ ನಮ್ಮ ಕ್ಯಾರನ್ನು ತಾನು ತಂದಿರ್ತಾ ಇರೋ ಎಲ್ಲಾ ಡಿವೈಸ್ ಗಳನ್ನ ಆಕ್ಟಿವೇಟ್ ಅನ್ನ ಮಾಡಿ ಮತ್ತೆ ಆ CEO ಆಗಿರ್ತಾ ಇರುವ ಟ್ರೆವಿಸ್ ನ ಜೊತೆಗೆ ಕಾಂಟ್ಯಾಕ್ಟ್ ಆಗ್ತಾಳೆ. ಅಂಡ್ ಇದನ್ನ ನೋಡುವ ಟ್ರೆವಿಸ್ ಕೂಡ ಅಂತೂ ಇಂತೂ ಆ ಕಾಡಿಗೆ ಹೋಗಿ ತಲುಪಿದ್ರಲ್ಲ ಅನ್ನೋದಾಗಿ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ. ನಂತರ ಯಾವುದೋ ಒಂದು ಕ್ರಿಯೇಚರ್ ಬಂದು ಇವರ ಕ್ಯಾಮ್ರಾವನ್ನ ಡೆಮೊಲಿಶ್ ಮಾಡಿ ಬಿಟ್ಟಿರ್ತಾ ಇತ್ತು ಅಲ್ವಾ, ಅದನ್ನ ಕಷ್ಟಪಟ್ಟು ಮತ್ತೆ ಕಂಟ್ರೋಲಿಗೆ ತಗೊಂಡು ಮತ್ತೆ ಮಾನಿಟರ್ ಮಾಡಿರ್ತಾ ಇದ್ದಾರೆ. ಸೊ ಆ ಕ್ಯಾಮ್ರಾದಿಂದ ಯಾವ ಫುಟೇಜ್ ಅನ್ನ ತಗೊಂಡಿರ್ತಾ ಇದ್ದಾರೆ ಅನ್ನೋದನ್ನ ನಮ್ಮ ಕ್ಯಾರೆನ್ಗೆನೆ ತೋರಿಸ್ತಾರೆ. ಆಕ್ಚುಲ್ ಆಗಿ ನೋಡೋದಿಕ್ಕೆ ಇದು ಗೋರಿಲ್ಲಾ ರೀತಿಯಾಗಿನೇ ಇರ್ತಾ ಇದೆ. ಬಟ್ ಆದ್ರೆ ಇದನ್ನ ಪರ್ಟಿಕ್ಯುಲರ್ ಆಗಿ ಗೋರಿಲ್ಲಾ ಅಂತ ಕನ್ಸಿಡರ್ ಮಾಡೋದಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇದು ತುಂಬಾನೇ ವಿಚಿತ್ರವಾದ ಸ್ಪೀಸಿಯಸ್ ನ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಇದೇ ರೀತಿಯಾಗಿ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಎಮ್ಮಿ ಗೋರಿಲ್ಲಾ ಅಲ್ಲಿಗೆ ಆಟವನ್ನ ಆಡ್ಕೊಂಡು ಬಂದು ನಮ್ಮ ಕ್ಯಾರೆನ್ ಸೆಟ್ ಮಾಡಿ ಮಡಗಿರ್ತಾ ಇರುವ ಡಿವೈಸ್ ಗಳನ್ನ ಒಡೆದು ಹಾಕಿ ಬಿಡುತ್ತೆ. ನೆಕ್ಸ್ಟ್ ಅವತ್ತು ನೈಟು ಎಲ್ಲರೂ ಮಲಗಿ ನಿದ್ರೆಯನ್ನ ಮಾಡ್ತಾ ಇರ್ಬೇಕಾದ್ರೆ ವಿಚಿತ್ರವಾಗಿ ಗೋರಿಲಾಗಳ ಶಬ್ದವೆಲ್ಲ ಕೇಳಿ ಬರೋದಕ್ಕೆ ಶುರುವಾಗುತ್ತೆ. ಸೊ ನಮ್ಮ ಕ್ಯಾರೆನ್ ಮತ್ತೆ ಪೀಟರ್ ಇಬ್ಬರೇ ಎಚ್ಚರಿಯಾಗಿ ಮುಂಡ್ರೋ ಅವನ ಹತ್ರಕ್ಕಾಗಿನೇ ಬಂದು ಏನಿದು ಅನ್ನೋದಾಗಿ ಕೇಳ್ಬೇಕಾದ್ರೆ, ಅರೆ ಖಂಡಿತ ಇಲ್ಲಿ ಗೋರಿಲಾಗಳು ಇದ್ದಿರ್ತಾ ಇದೆ. ಬಟ್ ಆದ್ರೆ ಇವತ್ತು ಹುಣ್ಣಿಮೆಯಾಗಿರ್ತಾ ಇರೋದ್ರಿಂದ ಎಲ್ಲಾ ಗೋರಿಲಾಗಳಿವೆ ಒಂದು ಇಂಪಾರ್ಟೆಂಟ್ ಆದ ಮೀಟಿಂಗ್ ಅನ್ನ ಮಾಡುತ್ತೆ. ಸೊ ಯಾವುದೇ ಚಿಂತೆಯನ್ನ ಮಾಡದೆ ನೆಮ್ಮದಿಯಾಗಿ ಮಲ್ಗಿ ಅನ್ನೋದಾಗಿ ವಾಪಸ್ ಕಳುಹಿಸ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲರೂ ಎಚ್ಚರಿಯಾಗಿ ಎಲ್ಲವನ್ನ ಪ್ಯಾಕ್ ಅನ್ನ ಮಾಡ್ಕೊಂಡು ಈ ಕಾಂಗೋ ಫಾರೆಸ್ಟ್ ನಲ್ಲಿ ಇಬ್ರು ಹುಡುಕಿ ಬಂದಿರ್ತಾ ಇರುವ ಜಾಗದ ಕಡೆಗೆ ಬರ್ತಾರೆ. ಆ ರೀತಿ ಒಂದು ಅಡ್ವೆಂಚರಿಂಗ್ ಅನ್ನ ಮಾಡಿ ಬರ್ತಾ ಇರ್ಬೇಕಾದ್ರೆ ಅತಿ ಹೆಚ್ಚಾಗಿ ಚಳಿ, ಮಳೆ, ಗುಡುಗು, ಸುಂಟರ ಗಾಳಿ ಎಲ್ಲವೇ ಬರೋದಿಕ್ಕೆ ಶುರುವಾಗುತ್ತೆ. ಸೊ ಒಂದು ಜಾಗದಲ್ಲಿ ಟೆಂಟ್ ಅನ್ನೆಲ್ಲ ಹಾಕಿ ಸ್ಟೇ ಅನ್ನುವೇ ಹಾಕ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಎಮ್ಮಿಗೆ ಹೊಟ್ಟೆ ತುಂಬಾನೇ ಹಶ್ವಾಗಿ ಬಿಟ್ಟಿದೆ ಅನ್ಸುತ್ತೆ. ಸೊ ಯಾವುದೇ ಪರ್ಮಿಷನ್ ಇಲ್ದೆ ಸೀದಾ ಬಂದು ಫುಡ್ ಅನ್ನ ಓಪನ್ ಮಾಡಿ ತಿನ್ನೋದಿಕ್ಕಾಗಿ ಶುರುವನ್ನ ಮಾಡಿಕೊಳ್ಳುತ್ತೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಪೀಟರ್ ಕಾಡಿನ ಒಳಗಡೆಯಿಂದ ಓಡಿ ಬಂದು, ಅರೆ ನನ್ನ ಪ್ರೈವೇಟ್ ಪಾರ್ಟ್ ನಲ್ಲಿ ವಿಚಿತ್ರವಾಗಿ ಏನೋ ಫೀಲ್ ಆಗ್ತಾ ಇದೆ, ನನ್ಗನ್ಸೋ ಪ್ರಕಾರ ಲೀಚ್ ಅಲ್ಲಿಗೆ ಕಚ್ಕೊಂಡು ಬಿಟ್ಟಿರ್ತಾ ಇದೆ, ಯಾರಾದ್ರೂ ಕಾಪಾಡಿ ಅನ್ನೋದಾಗಿ ಹೆಲ್ಪ್ ಅನ್ನ ಕೇಳ್ಕೊಂಡು ಬರ್ತಾನೆ. ಸೊ ನಮ್ಮ ಮುಂಡ್ರೋ ಕೂಡ ಆ ಲೀಚ್ ಅನ್ನ ಪ್ರೈವೇಟ್ ಪಾರ್ಟ್ ನಿಂದ ತೆಗೆಯೋದಿಕ್ಕಾಗಿ ಹೆಲ್ಪ್ ಅನ್ನ ಮಾಡಿಕೊಡ್ತಾನೆ. ಬಟ್ ಆದ್ರೆ ನಮ್ಮ ಪೀಟರ್ ಯಾವ ಕಾಡಿನ ಒಳಗಡೆಗೆ ಹೋಗಿರ್ತಾ ಇದ್ನೋ, ನಮ್ಮ ಪೀಟರ್ ಅನ್ನ ಪಾಲವನ್ನ ಮಾಡ್ಕೊಂಡು ಇಬ್ಬರು ಕಾಡು ಜನಾಂಗದವರು ಬಂದ್ಬಿಟ್ಟಿರ್ತಾ ಇದ್ದಾರೆ. ಇದನ್ನು ನೋಡುವ ಮುಂಡ್ರೋ ಡೈರೆಕ್ಟ್ ಆಗಿನೇ ಬಂದು ಅವರ ಜೊತೆಯಾಗಿ ಆ ಕಾಡು ಜನಗಳ ಭಾಷೆಯಲ್ಲೇ ಮಾತಾಡೋದಿಕ್ಕಾಗಿ ಟ್ರೈ ಮಾಡ್ತಾನೆ.
ಸೊ ಅವರ ಭಾಷೆಯಲ್ಲಿ ಮಾತಾಡೋದನ್ನ ಕೇಳುವ ಕಾಡು ಜನಾಂಗದವ್ರು ನಮ್ಮ ಗ್ಯಾಂಗ್ ನವರ ಹತ್ರನವೇ ಕೂಡ ಫ್ರೆಂಡ್ಶಿಪ್ ಅನ್ನ ಮಾಡಿಕೊಳ್ತಾರೆ. ಹಾಗೆ ನಿಮ್ಮ ಹಾಗೇನೆ ಯಾವ್ದೋ ಒಂದು ವ್ಯಕ್ತಿಯನ್ನ ನಾವು ನೋಡಿರ್ತಾ ಇದ್ದೀವಿ ಅಂಡ್ ಅವನ ಹತ್ರ ಒಂದು ಸಿಂಬಲ್ ಇದ್ದಿರ್ತಾ ಇತ್ತು ಅನ್ನೋದಾಗಿ TC ಅನ್ನೋದಾಗಿ ನೆಲದ ಮೇಲೆ ಬರೆದು ತೋರಿಸ್ತಾರೆ. ಸೊ ಇದನ್ನ ನೋಡುವ ನಮ್ಮ ಕ್ಯಾರನ್ಗೆ ಅರ್ಥವಾಗ್ಲಿಕ್ಕೆ ಬರುತ್ತೆ ಆ ಪರ್ಸನ್ ಬೇರೆ ಯಾರಿವೆ ಅಲ್ಲ ನಮ್ಮ ಟೀಮ್ ನವ್ನೇ ಅನ್ನೋದಾಗಿ. ಸೊ ಆ ಕಾಡು ಜನಾಂಗದವರನ್ನ ಫಾಲೋವನ್ನ ಮಾಡ್ಕೊಂಡು ನಮ್ಮ ಗ್ಯಾಂಗ್ ನವರು ಎಲ್ಲರವೇ ಬರ್ತಾರೆ ಅಂಡ್ ಆ ರೀತಿ ಒಂದು ಜಾಗದಲ್ಲಿ ಬಂದು ನೋಡ್ಬೇಕಾದ್ರೆ ಹಲವಾರು ಕಾಡು ಜನಾಂಗದವರು ಎಲ್ಲರವೇ ಸೇರ್ಕೊಂಡು ಒಂದು ರಿಚುವಲ್ ಅನ್ನ ಮಾಡ್ತಾ ಇದ್ದಾರೆ. ಇದನ್ನ ನೋಡುವ ನಮ್ಮ ಕ್ಯಾರನ್ನು ಇವರು ಏನ್ ಮಾಡ್ತಾ ಇದ್ದಾರೆ ಅನ್ನೋದಾಗಿ ನಮ್ಮ ಮುಂಡ್ರೋನ ಹತ್ರ ಕೇಳ್ಬೇಕಾದ್ರೆ ಇವ್ರು ಅನ್ಕೊಂಡಿರೋ ಪ್ರಕಾರ ಆ ವ್ಯಕ್ತಿಯ ಆತ್ಮ ಇವನ ಬಾಡಿಯಿಂದ ಹೊರಟೋಗಿ ಬಿಟ್ಟಿರ್ತಾ ಇದೆ. ಸೊ ಈ ರೀತಿ ರಿಚುವಲ್ ಅನ್ನ ಮಾಡಿ ದೇವರಿಂದ ಅವನ ಆತ್ಮವನ್ನ ವಾಪಸ್ ತರೋದಿಕ್ಕೆ ನೋಡ್ತಾ ಇದ್ದಾರೆ ಅನ್ನೋದಾಗಿ ಹೇಳ್ತಾನೆ. ಅರೆ ಇವನೇನಾದ್ರೂ ನಮ್ಮ ಚಾರ್ಲ್ಸ್ ಆಗಿರ್ತಾ ಇದ್ದಾನ ನೋಡೋಣ ಅನ್ನೋದಾಗಿ ನಮ್ಮ ಕ್ಯಾರನ್ನು ಆ ಪರ್ಸನ್ ಹತ್ರಕ್ಕಾಗಿ ಬಂದು ನೋಡ್ಬೇಕಾದ್ರೆ ಸದ್ಯ ಇದು ನಮ್ಮ ಚಾರ್ಲ್ಸ್ ಅಲ್ಲ, ಬಟ್ ಆದ್ರೆ ಚಾರ್ಲ್ಸ್ ನ ಜೊತೆಯಾಗಿ ಬಂದಿರ್ತಾ ಇರೋ ಪರ್ಸನ್ ಅನ್ನೋದಾಗಿ ಅರ್ಥವನ್ನ ಮಾಡ್ಕೊಳ್ತಾಳೆ. ಅಂಡ್ ಆ ರೀತಿ ಅನ್ಕಾನ್ಶಿಯಸ್ ಆಗಿರ್ತಾ ಇರುವ ಪರ್ಸನ್ ಕೂಡ ಒಂದು ಸಿಚುವೇಶನ್ ಅಲ್ಲಿ ಕಾನ್ಶಿಯಸ್ ಗೆ ಬರ್ತಾನೆ. ಬಟ್ ಆದ್ರೆ ಎದ್ದ ತಕ್ಷಣ ನಮ್ಮ ಎಮ್ಮಿ ಗೊರಿಲ್ಲವನ್ನ ನೋಡಿ ತುಂಬಾನೇ ಗಾಬರಿಯಾಗಿ ಟೆನ್ಷನ್ ಗೆ ಒಳಗಾಗಿ ಅದೇ ಕ್ಷಣದಲ್ಲಿ ಸಾವನ್ನಪ್ತಾನೆ. ಅಂಡ್ ನಮ್ಮ ಕ್ಯಾರನ್ಗೆ ಕೂಡ ಇವಾಗ ಒಂದು ವಿಷಯ ರಿಯಲೈಸ್ ಆಗೋದಿಕ್ಕೆ ಶುರುವಾಗುತ್ತೆ. ಅದೇ ಆ ಟ್ರೆವಿಸ್ ಗ್ರೇ ಕಲರ್ ನಲ್ಲಿ ಇರುವ ಗೋರಿಲ್ಲಾ ಅನ್ಸುತ್ತೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳಿದ್ದಲ್ವಾ. ಹಾಗಿದ್ರೆ ಈ ವ್ಯಕ್ತಿ ಕೂಡ ಗಾಬರಿಯಾಗಿರ್ತಿರೋದು ಅದೇ ಗೋರಿಲ್ಲಾವನ್ನ ನೋಡಿ ಅನ್ನೋದಾಗಿ ಅರ್ಥವನ್ನ ಮಾಡ್ಕೊಳ್ತಾಳೆ. ಸೊ ಈ ಎಲ್ಲಾ ವಿಷಯಗಳನ್ನ ಮುಂಡ್ರೋನ ಹತ್ರವಾಗಿ ಹೇಳ್ಕೋಬೇಕಾದ್ರೆ ನಮ್ಮ ಮುಂಡ್ರೋ ಅರೆ ಗೋರಿಲ್ಲಾ ಎಲ್ಲಾದ್ರೂ ಗ್ರೇ ಕಲರ್ ನಲ್ಲಿ ಇರುತ್ತಾ, ಚಾನ್ಸೇ ಇಲ್ಲ, ನಾನು ನಂಬೋದೇ ಇಲ್ಲ ಅನ್ನೋದಾಗಿ ಇಗ್ನೋರ್ ಅನ್ನ ಮಾಡ್ತಾನೆ. ಸರಿ ಓಕೆ, ನಮ್ಮ ಅಡ್ವೆಂಚರಿಂಗ್ ಆದ ಟ್ರಾವೆಲ್ ಅನ್ನ ಮುಂದುವರಿಸೋಣ. ನಾವು ಹುಡುಕಿ ಬಂದಿರ್ತಾ ಇರುವ ಜಾಗವನ್ನ ಕಂಡು ಹಿಡಿಯೋಣ ಅನ್ನೋದಾಗಿ ಟ್ರಾವೆಲ್ ಅನ್ನ ಮುಂದುವರಿಸ್ತಾರೆ. ಅಂಡ್ ಅದೇ ರೀತಿಯಾಗಿ ಬರ್ಬೇಕಾದ್ರೆ ಇವರ ಎದುರುಗಡೆಗೆ ಒಂದು ನದಿ ಇರ್ತಾ ಇದೆ. ಸೊ ಆ ನದಿಯನ್ನ ರಾಫ್ಟಿಂಗ್ ಅನ್ನ ಮಾಡಿ ಕ್ರಾಸ್ ಮಾಡ್ಬೇಕಾಗಿರುತ್ತೆ. ಅಂಡ್ ಅದೇ ರೀತಿಯಾಗಿ ರಾಫ್ಟಿಂಗ್ ಅನ್ನ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ನಮ್ಮ ಹೋಲ್ಕೋ ಆಕ್ಚುಲ್ ಆಗಿ ಇಲ್ಲಿಗೆ ನಾನು ಏನಕ್ಕಾಗಿ ಬಂದಿರ್ತಾ ಇದ್ದೀನಿ ಗೊತ್ತಾ, ಸಾವಿರಾರು ವರ್ಷಗಳ ಹಿಂದೆ ಸೋಲಮನ್ ಅನ್ನುವ ಒಂದು ರಾಜ ಆಳ್ವಿಕೆಯನ್ನ ಮಾಡ್ತಾ ಇದ್ದ. ಅವನು ಎಲ್ಲಾ ಕಡೆಯಿಂದ ನಿಧಿಯನ್ನ ಕಲೆಕ್ಟ್ ಮಾಡ್ಕೊಂಡು ಒಂದು ಜಾಗದಲ್ಲಿ ಭದ್ರವಾಗಿ ಇಟ್ಟಿರ್ತಾ ಇದ್ದಾನೆ. ಬೇಕಿದ್ರೆ ನಿಮ್ಗೆ ಸಾಕ್ಷಿಯನ್ನ ತೋರಿಸ್ತೀನಿ ನೋಡಿ ಅನ್ನೋದಾಗಿ ಅವನ ಹತ್ರ ಇರುವ ಒಂದು ರಿಂಗ್ ಅನ್ನುವೇ ತೆಗೆದು ತೋರಿಸ್ತಾನೆ. ಅಲ್ಲದೆ ನಮ್ಮ ಹತ್ರ ಎಮ್ಮಿ ಎನ್ನುವ ಗೋರಿಲ್ಲಾ ಇದ್ದಿರ್ತಾ ಇದೆ ಅಲ್ವಾ, ಇದೇ ಉಂಗುರದಲ್ಲಿ ಇರುವ ಡಿಸೈನ್ ಅನ್ನ ಡ್ರಾಯಿಂಗ್ ಅನ್ನ ಮಾಡಿ ಮಡಗಿರ್ತಾ ಇದೆ. ಖಂಡಿತ ಈ ಗೋರಿಲ್ಲಾ ಅದೇ ಜಾಗದಲ್ಲಿ ಹುಟ್ಟಿ ಬಂದಿರ್ತಾ ಇರೋ ಗೋರಿಲ್ಲಾ ಆಗಿರ್ತಾ ಇದೆ. ಸೊ ನಾವು ಹೆಚ್ಚು ಕಷ್ಟವನ್ನ ಪಡೋ ಅಗತ್ಯನೇ ಇದ್ದಿರ್ತಾ ಇಲ್ಲ. ಆ ಗೋರಿಲ್ಲಾವನ್ನ ನಾವು ಫಾಲೋವನ್ನ ಮಾಡಿದ್ರೆ ಸಾಕು, ಖಂಡಿತ ನಿಧಿ ಇರ್ತಾ ಇರೋ ಜಾಗಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ನಂತರ ನಾವು ಆ ನಿಧಿಯನ್ನ ಪಡ್ಕೊಂಡು ಎಲ್ಲರೂ ತುಂಬಾನೇ ಆಗರ್ಭ ಶ್ರೀಮಂತರಾಗಿ ಬಿಡ್ತೀವಿ ಅನ್ನೋದಾಗಿ ಹೇಳ್ತಾನೆ. ಇದನ್ನ ಕೇಳುವ ನಮ್ಮ ಮುಂಡ್ರೋಗಂತೂ ನಂಬೋದಿಕ್ಕೇನೆ ಆಗ್ತಾ ಇಲ್ಲ. ಇಲ್ದೇ ಇರೋ ನಿಧಿಯ ಹಿಂದೆ ಬಿದ್ದು ಹುಚ್ಚನಾಗ್ಬಿಟ್ಟಿದ್ದಾನೆ ಅನ್ನೋದಾಗಿ ಬೈಕೋತಾನೆ. ಅಂಡ್ ಇದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಕ್ಯಾರನ್ ಅವಳ ಹತ್ರ ಒಂದು GPS ಟ್ರ್ಯಾಕರ್ ಇದೆ ಅಲ್ವಾ, ಅದ್ರ ಸಿಗ್ನಲ್ ಕಟ್ ಆಗಿ ಬಿಡ್ತಾ ಇದೆ. ಆದ್ರೂ ಪರವಾಗಿಲ್ಲ, ನಾವು ಟ್ರಾವೆಲ್ ಅನ್ನ ಮಾಡ್ಲೇಬೇಕು ಅನ್ನೋದಾಗಿ ಮುಂದಕ್ಕಾಗಿನೇ ಬರ್ತಾರೆ. ಅಂಡ್ ಅದೇ ರೀತಿಯಾಗಿ ಬರ್ತಾ ಬರ್ತಾ ತುಂಬಾನೇ ಕತ್ತಲೆಯಾಗಿ ಬಿಡ್ತಾ ಇದೆ. ಅಲ್ಲದೆ ಇದ್ದಕ್ಕಿದ್ದಾಗೆ ನೀರಿನಿಂದ ಯಾವುದೋ ಒಂದು ವಿಚಿತ್ರವಾದ ಕ್ರಿಯೇಚರ್ ಇವ್ರ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿ ಬರ್ತಾ ಇದೆ. ಸೊ ಇದು ಗೊತ್ತಾಗ್ಬೇಕಾದ್ರೆ ಎಲ್ಲರೂ ತಮ್ಮ ತಮ್ಮ ಗನ್ಗಳನ್ನ ಲೋಡ್ ಅನ್ನ ಮಾಡ್ಕೊಂಡು ಸೂಪರ್ ಆಗಿನೇ ರೆಡಿ ಆಗ್ತಾರೆ. ಅಂಡ್ ನೋಡ್ತಿದ್ದಾಗೇನೆ ಆ ಕ್ರಿಯೇಚರ್ ಕೂಡ ಇವರ ಮೇಲೆ ಎರ್ರಬಿರಿಯಾಗಿ ದಾಳಿಯನ್ನ ಮಾಡುತ್ತೆ. ಇಬ್ರು ಕೂಡ ತಮ್ಮ ಗನ್ಗಳನ್ನ ಯೂಸ್ ಮಾಡಿ ಶೂಟ್ ಅನ್ನ ಮಾಡ್ತಾ ಇದ್ರೆ ಕೂಡ ಆ ಕ್ರಿಯೇಚರ್ಗೆ ಏನುವೇ ಆಗ್ತಾನೆ ಇಲ್ಲ. ಸೊ ನಮ್ಮ ಮುಂಡ್ರ ಒಂದು ಕಟ್ಟಿಗೆಗೆ ಬೆಂಕಿಯನ್ನ ಕಚ್ಚಿಸಿ ಆ ಬೆಂಕಿಯನ್ನ ತೋರಿಸಿ ಭಯವನ್ನ ಪಡಿಸಿ ಆ ಕ್ರಿಯೇಚರ್ ಅನ್ನ ಅಲ್ಲಿಂದ ಓಡಿಸಿ ಬಿಡ್ತಾನೆ. ನಂತರ ಎಲ್ಲರೂ ಒಂದು ಜಾಗಕ್ಕೆ ಬಂದು ಲ್ಯಾಂಡ್ ಆಗಿ ನಡ್ಕೊಂಡು ತಮ್ಮ ಟ್ರಾವೆಲ್ ಅನ್ನ ಮುಂದುವರೆಸ್ತಾ ಇರ್ಬೇಕಾದ್ರೆ ಆಕಾಶದಲ್ಲಿ ಯಾವುದೋ ಒಂದು ಫ್ಲೈಟ್ ಬರ್ತಾ ಇದ್ದು ಇವರ ಎದುರುಗಡೆ ಇರ್ತಾ ಇರುವ ಒಂದು ಮೌಂಟೇನ್ ನ ಒಳಗಡೆಗೆ ಹೋಗಿ ಕ್ರಾಶ್ ಆಗಿ ಬಿಡ್ತಾ ಇದೆ. ಸರಿ ಓಕೆ, ನಮ್ ಪಾಡಿಗೆ ನಾವು ನಮ್ಮ ಟ್ರಾವೆಲ್ ಅನ್ನ ಮುಂದುವರಿಸೋಣ ಅನ್ನೋದಾಗಿ ಬರ್ತಾ ಇರ್ಬೇಕಾದ್ರೆ ರಾತ್ರಿ ಕಳೆದು ಹಗಲಾಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇದೇ ರೀತಿ ಬರ್ತಾ ಬರ್ತಾ ಇವರ ಎದುರುಗಡೆಗೆ ಒಂದು ದೊಡ್ಡದಾದ ಮೌಂಟೇನ್ ಇರೋದನ್ನ ಗಮನಿಸ್ತಾರೆ. ಅಂಡ್ ನಮ್ಮ ಟೀಮ್ ನಲ್ಲಿ ಎಮ್ಮಿ ಅನ್ನುವ ಒಂದು ಗೋರಿಲ್ಲಾ ಇರ್ತಾ ಇದೆ ಅಲ್ವಾ, ಆ ಮೌಂಟೇನ್ ಅನ್ನು ನೋಡುವ ಗೋರಿಲ್ಲಾ ತುಂಬಾನೇ ಎಕ್ಸೈಟ್ ಆಗಿ ಫೀಲ್ ಆಗ್ತಾ ಇದೆ. ಯಾವ ರೀತಿ ಅಂದ್ರೆ ತನ್ನ ತವರು ಮನೆಗೆ ವಾಪಸ್ ಬಂದ್ಬಿಟ್ಟೇನೋ ಅನ್ನೋ ರೀತಿಯಾಗಿ ತುಂಬಾನೇ ಹ್ಯಾಪಿಯಾಗಿ ಫೀಲ್ ಅನ್ನ ಮಾಡ್ತಾ ಇದೆ. ಸರಿ ಓಕೆ, ಈ ಬೆಟ್ಟವನ್ನೇ ಹತ್ತಿ ಹೋಗೋಣ ಅನ್ನೋದಾಗಿ ಎಲ್ಲರೂ ಆ ಬೆಟ್ಟವನ್ನ ಹತ್ಕೊಂಡು ಬರ್ತಾರೆ. ಬಟ್ ಆದ್ರೆ ಟಯರ್ಡ್ ಆಗೋದ್ರಿಂದ ಒಂದು ಜಾಗದಲ್ಲಿ ಎಲ್ಲರೂ ಸ್ವಲ್ಪ ರೆಸ್ಟ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಎಮ್ಮಿ ಪೀಟರ್ನ ಹತ್ರವಾಗಿ ಇದೇನೇ ನನ್ ಮನೆ ಅನ್ನೋದಾಗಿ ಆಕ್ಷನ್ ಅನ್ನ ಮಾಡಿ ಎಲ್ಲವನ್ನ ಹೇಳುತ್ತೆ. ನಂತರ ಎಲ್ಲರೂ ಮತ್ತೆ ಟ್ರಾವೆಲ್ ಅನ್ನ ಶುರುವನ್ನ ಮಾಡ್ತಾರೆ. ಬಟ್ ಆದ್ರೆ ಇವರ ಎದುರುಗಡೆಗೆ 2 ದಾರಿಗಳಾಗಿ ಇರೋದ್ರಿಂದ ಯಾವ ಕಡೆಗೆ ಹೋಗ್ಬೇಕು ಅಂತ ಕನ್ಫ್ಯೂಷನ್ ಗೆ ಒಳಗಾಗ್ತಾರೆ. ಸೊ ನಮ್ಮ ಕ್ಯಾರನ್ನು ನಾವು ರೈಟ್ ಸೈಡ್ ಗೆನೆ ಹೋಗೋಣ ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಎಮ್ಮಿ ಗೋರಿಲ್ಲಾ ಇಲ್ಲ, ನಾವು ಲೆಫ್ಟ್ ಸೈಡ್ ಗೆ ಹೋಗ್ಬೇಕು ಅನ್ನೋದಾಗಿ ಮತ್ತೆ ಲೆಫ್ಟ್ ಸೈಡ್ ಗೆನೆ ಆಕ್ಷನ್ ಅನ್ನ ಮಾಡಿ ತೋರಿಸುತ್ತೆ. ಅದ್ರಿಂದ ಎಲ್ಲರೂ ಎಮ್ಮಿ ಹೇಳಿರ್ತಾ ಇರುವ ಲೆಫ್ಟ್ ಸೈಡ್ ಗೆನೆ ಬರ್ತಾರೆ.
ಅಂಡ್ ಅದೇ ರೀತಿಯಾಗಿ ಟ್ರಾವೆಲ್ ಅನ್ನ ಮಾಡಿ ಬರ್ತಾ ಇರ್ಬೇಕಾದ್ರೆ ನೆನ್ನೆ ನೈಟು ಈ ಜಾಗಕ್ಕೆ ಯಾವ್ದೋ ಒಂದು ಫ್ಲೈಟ್ ಬಂದು ಕ್ರಾಶ್ ಆಗಿರ್ತಾ ಇತ್ತು ಅಲ್ವಾ. ಆ ಕ್ರಾಶ್ ಆಗಿರುವ ಫ್ಲೈಟ್ ನ ಹತ್ತಿರಕ್ಕಾಗಿನೇ ಬಂದು ನೋಡ್ತಾರೆ. ಅಂಡ್ ಆ ಫ್ಲೈಟ್ ನಲ್ಲಿ ಬಂದಿರ್ತಾರೋ ಎಲ್ಲ ಮೆಂಬರ್ ಗಳಿವೆ ತೀರಿ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇದನ್ನ ನೋಡುವ ನಮ್ಮ ಕ್ಯಾರನ್ಗೊಂದು ಪಕ್ಕ ಅರ್ಥವಾಗ್ಲಿಕ್ಕೆ ಬರುತ್ತೆ. ಖಂಡಿತ ಟ್ರೆವಿಸ್ ಇಲ್ಲಿ ಇರ್ತಾ ಇರೋ ನಿಧಿಯನ್ನ ಪಡ್ಕೊಳ್ಳೋದಿಕ್ಕೆ ಮೆಂಬರ್ಸ್ ಗಳನ್ನ ಕಳ್ಸಿರ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೊಂಡು ಬಿಡ್ತಾಳೆ. ಸರಿ ಓಕೆ, ನಾವಿನ್ನು ಟ್ರಾವೆಲ್ ಅನ್ನ ಮಾಡ್ಲೇಬೇಕು ಅನ್ನೋದಾಗಿ ಎಲ್ಲರೂ ಮುಂದಕ್ಕೆನೆ ಬರ್ತಾ ಇರ್ಬೇಕಾದ್ರೆ ಅಚಾನಕ್ ಆಗಿ ಇವರ ಎದುರುಗಳಿಗೆ ಒಂದು ದೈತ್ಯಾಕಾರದ ಗೋರಿಲ್ಲ ಬಂದು ನಿಂತ್ಕೊಳ್ಳುತ್ತೆ. ಇದನ್ನ ನೋಡುವ ಮುಂಡ್ರೋ ನಮ್ಮ ಪೀಟರಿಗೆ, ಲೋ ತಮ್ಮ ಯಾವ್ ಕಡೆಗೂ ಅಲುಗಾಡ್ಬೇಡ ಕಣೋ, ಒಂದ್ ವೇಳೆ ಓಡಿದ್ರೆ ಖಂಡಿತ ನಿನ್ನ ಕಥೆಯನ್ನ ಅದು ಮುಗಿಸಾಕ್ಬಿಡುತ್ತೆ. ಸೊ ಸೈಲೆಂಟ್ ಆಗಿ ಒಂದು ಜಾಗದಲ್ಲಿ ನಿಂತ್ಕೊಂಡು ಬಿಡು ಅನ್ನೋದಾಗಿ ಹೇಳ್ತಾನೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಪೀಟರ್ ಕೂಡ ಒಂದು ಜಾಗದಲ್ಲಿ ಸೈಲೆಂಟ್ ಆಗಿ ನಿಂತ್ಕೋಬೇಕಾದ್ರೆ ಆ ಗೋರಿಲ್ಲ ಸ್ವಲ್ಪ ಹೊತ್ತು ಗುರಾಯಿಸಿ ಆ ಜಾಗದಿಂದ ಹೊರಟೋಗಿ ಬಿಡುತ್ತೆ. ಸದ್ಯ ಮುಂಡ್ರು ನಾನು ಓಡಿ ಹೋಗೋದ್ರಿಂದ ತಡೆದು ನನ್ನ ಪ್ರಾಣವನ್ನ ಕಾಪಾಡ್ಬಿಟ್ಟೆ ಅಂತ ಥ್ಯಾಂಕ್ಸ್ ಅನ್ನ ಹೇಳಿ ಹಿಂದೆ ತಿರುಗ್ಬೇಕಾದ್ರೆ ಆಕ್ಚುಲ್ ಆಗಿ ಆ ಮುಂಡ್ರನ್ನೇ ಭಯವನ್ನ ಪಡ್ಕೊಂಡು ಆ ಜಾಗದಿಂದ ಓಡಿ ಹೋಗಿ ಔಸ್ಕೊಂಡು ಕುಳಿತಿರ್ತಾ ಇದ್ದಾನೆ. ಲೋ ತಮ್ಮ ಸಾರಿ ಕಣೋ, ನನ್ಗೆ ಭಯದಿಂದ ಓಡಿ ಹೋಗ್ಬಿಟ್ಟೆ, ನಿನ್ಗೆ ಮಾತ್ರ ಮೋಟಿವೇಶನ್ ಅನ್ನ ಕೊಟ್ಟಿ ಕಣೋ ಅನ್ನೋದಾಗಿ ಸಾರಿಯನ್ನ ಕೇಳ್ತಾನೆ. ನಂತರ ತಮ್ಮ ಜರ್ನಿಯನ್ನ ಮುಂದುವರಿಸಿ ಎಲ್ಲರೂ ಬರ್ತಾ ಇರ್ಬೇಕಾದ್ರೆ ಇವರ ಗ್ಯಾಂಗ್ ನಲ್ಲಿ ಇರ್ತಾ ಇರುವ ಒಬ್ಬ ಮೆಂಬರು ಯಾವ್ದೋ ಒಂದು ಡಿವೈಸ್ ನ ಮೇಲೆ ಕಾಲನ್ನ ಮಡಗಿ ಬಿಡ್ತಾನೆ. ಆದ್ರಿಂದ ಆ ಡಿವೈಸ್ ನಾನ್ ಸ್ಟಾಪ್ ಆಗಿ ಬಡ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡುತ್ತೆ. ಅಂಡ್ ಇದನ್ನು ನೋಡುವ ನಮ್ಮ ಕ್ಯಾರನು ಆ ಡಿವೈಸ್ ನ ಹತ್ತಿರಕ್ಕಾಗಿನೇ ಬಂದು ಆ ಡಿವೈಸ್ ನ ಕೇಬಲ್ ಅನ್ನ ತೆಗೆದು ಅದನ್ನ ಸೈಲೆಂಟ್ ಅನ್ನ ಮಾಡ್ತಾಳೆ. ಅಂಡ್ ಈ ಡಿವೈಸ್ ಬೇರೆ ಏನಿವೆ ಅಲ್ಲ ನಮ್ಮ ಕಂಪನಿಯದ್ದೇ ಆಗಿರ್ತಾ ಇದೆ. ಅಂದ್ರೆ ನಮ್ಮ ಕಂಪನಿಯ ಟೀಮ್ ಮೊದಲೇನೆ ಇಲ್ಲಿಗೆ ಬಂದಿರ್ತಾ ಇದೆ. ಅಕ್ಕಪಕ್ಕದಲ್ಲಿ ಯಾವ್ದಾದ್ರೂ ವಿಚಿತ್ರವಾದ ಕ್ರಿಯೇಚರ್ಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಬಂದ್ರೆ ನಮ್ಗೆ ಅದರಿಂದ ಸಿಗ್ನಲ್ ಸಿಗ್ಲಿ ಅನ್ನೋದಾಗಿ ಈ ರೀತಿ ಟ್ರ್ಯಾಕರ್ ಗಳನ್ನ ಸೆಟ್ ಮಾಡಿ ಮಡಗ್ತೀವಿ ಅನ್ನೋದಾಗಿ ಎಲ್ರಿಗೂ ತಿಳಿಸಿ ಹೇಳ್ತಾಳೆ. ಅಂಡ್ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಎದುರುಗಡೆಗೆ ಒಂದು ಗುಹೆ ಇರೋದನ್ನ ನಮ್ಮ ಮುಂಡ್ರೋ ನೋಡಿ ಬಿಡ್ತಾನೆ. ಅಂಡ್ ಈ ಗುಹೆ ಬೇರೆ ಯಾವ್ದುವೆ ಅಲ್ಲ ಗಾಯ್ಸ್, ಸ್ಟಾರ್ಟಿಂಗ್ ನಲ್ಲಿ ನಮ್ಮ ಚಾರ್ಲ್ಸ್ ಅವನ ಫ್ರೆಂಡು ನಾನು ಹೋಗಿ ಬರ್ತೀನಿ ನೀನು ಇಲ್ಲೇ ಇರೋ ಅಂತ ಹೇಳಿಬಿಟ್ಟು ಒಳಗಡೆ ಹೋಗಿರ್ತಾ ಇದ್ದ ಅಲ್ವಾ, ಸೇಮ್ ಅದೇ ಗುಹೆ ಆಗಿರ್ತಾ ಇದೆ ಇದು. ಇವಾಗ್ಲೂ ಕೂಡ ನಮ್ಮ ಮುಂಡ್ರನ್ನೇ ಮೊದಲು ಹೋಗಿ ಒಳಗಡೆ ಎಲ್ಲ ನಾರ್ಮಲ್ ಆಗಿರ್ತಾ ಇದೆ, ಎಲ್ಲರೂ ಬರಬಹುದು ಬನ್ನಿ ಅನ್ನೋದಾಗಿನೇ ಎಲ್ರನ್ನೂ ಕರ್ಕೊಳ್ತಾನೆ. ಅಂಡ್ ಎಲ್ರೂ ಒಳಗಡೆಗೆ ಬಂದು ನೋಡ್ಬೇಕಾದ್ರೆ ಹಳೆ ಕಾಲದ ಯಾವುದೋ ಒಂದು ಮಂದಿರ ಇರೋದನ್ನ ನೋಡ್ತಾರೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೋಲ್ಕಾಗೆ ಅವನ ಖುಷಿಯನ್ನ ತಡ್ಕೊಳ್ಳೋದಿಕ್ಕೇನೆ ಆಗ್ತಾ ಇಲ್ಲ. ನಾನು ನಿಮ್ಗೆಲ್ಲ ಹೇಳಿರ್ತಾ ಇದೆ ಅಲ್ವಾ, ಇಲ್ಲಿ ಒಂದು ಟೆಂಪಲ್ ಅನ್ನ ಕಟ್ಟಿ ಮಡಗಿರ್ತಾ ಇದ್ದಾರೆ, ಹಾಗೆ ಆ ಟೆಂಪಲ್ ನಲ್ಲಿ ನಿಧಿಯನ್ನ ಬಚ್ಚಿಟ್ಟು ಮಡಗಿರ್ತಾ ಇದ್ದಾರೆ ಅಂತ ಹೇಳಿದ್ದೆ ಅಲ್ವಾ, ಇದೇನೆ ಆ ಟೆಂಪಲ್, ಇಲ್ಲೇನೆ ಆ ನಿಧಿ ಇರ್ತಾ ಇರೋದು ಅನ್ನೋದಾಗಿ ಎಲ್ಲವನ್ನ ಹೇಳ್ತಾನೆ. ಅಂಡ್ ಆ ಮಂದಿರದ ಒಂದು ಸ್ಟ್ಯಾಚ್ಯುವಿನಲ್ಲಿ ಒಂದು ವಿಚಿತ್ರವಾಗಿ ಕಣ್ಣನ್ನ ಡ್ರಾಪ್ ಅನ್ನ ಮಾಡಿ ಮಡಗಿರ್ತಾ ಇದ್ದಾರೆ. ಅಂಡ್ ಸೇಮ್ ಇದೇ ಕಣ್ಣನ್ನ ನಮ್ಮ ಎಮ್ಮಿ ಕೂಡ ಡ್ರಾಯಿಂಗ್ ನಲ್ಲಿ ಬಿಡಿಸಿ ಮಡಗಿರ್ತಾ ಇದ್ದದ್ದು. ಅಂಡ್ ಅದೇ ರೀತಿಯಾಗಿ ಆ ಎಂಟ್ರೆನ್ಸ್ ಇಂದ ಒಳಗಡೆಗೆ ಬರ್ಬೇಕಾದ್ರೆ ಇವರ ಎದುರುಗಡೆಗೆ ಒಂದು ದೊಡ್ಡದಾದ ನಗರನೇ ಇದ್ದಿರ್ತಾ ಇದೆ. ಅಂಡ್ ಇವಾಗ ನಮ್ಮ ಹೊಳ್ಕೋ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಅನ್ನ ಮಾಡ್ತಾನೆ. ನಾನು ಒಂದು ಬುಕ್ ನಲ್ಲಿ ಓದಿರ್ತಾ ಇದ್ದೀನಿ, ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಸೋಲೋಮನ್ ರಾಜ ಬೇರೆ ಕಡೆಯಿಂದ ನಿಧಿಯನ್ನ ತಂದು ಇಲ್ಲಿಗೆ ಮಡಗಿರ್ತಾ ಇಲ್ಲ, ಬದಲಾಗಿ ಇದೇ ಜಾಗದಲ್ಲಿ ತುಂಬಾನೇ ಬೆಲೆ ಬಾಳುವ ಡೈಮಂಡ್ ಗಳು ಸೃಷ್ಟಿಯಾಗುತ್ತೆ. ಇದನ್ನ ತಿಳ್ಕೊಳ್ಳುವ ಸೋಲೋಮನ್ ರಾಜ ಈ ಜಾಗವನ್ನ ಒಂದು ನಗರವನ್ನಾಗಿ ಕನ್ವರ್ಟ್ ಅನ್ನ ಮಾಡಿ ಆ ನಿಧಿಯನ್ನ ಬೇರೆ ಯಾರುವೆ ಕದಿಬಾರ್ದು ಅನ್ನೋದಾಗಿ ಸಿಪಾಯಿಗಳನ್ನ ನೇಮಿಸಿ ಅವರನ್ನ ಇಲ್ಲಿಗೆ ಬಿಟ್ಟಿರ್ತಾ ಇದ್ದಾನೆ. ಸೊ ಅದೇ ಕಾರಣಕ್ಕೆ ಇಲ್ಲಿವರೆಗೂ ಆ ವಜ್ರಗಳನ್ನ ತಗೊಳ್ಳೋದಿಕ್ಕೆ ಯಾರೆಲ್ಲ ಬಂದಿರ್ತಾ ಇದ್ದಾರೋ ಅವರಲ್ಲಿ ಒಬ್ಬರುವೆ ಬದುಕಿರ್ತಾನೆ ಇಲ್ಲ, ಯಾಕಂದ್ರೆ ಆ ಸಿಪಾಯಿಗಳು ಅವರನ್ನ ಕೊಂದೆ ಹಾಕಿ ಬಿಡ್ತಾರೆ ಅನ್ನೋದಾಗಿ ಒಂದು ವಿಷಯವನ್ನುವೇ ಹೇಳ್ತಾನೆ. ಅಂಡ್ ಅದೇ ರೀತಿಯಾಗಿ ಎಲ್ಲ ವಿಷಯಗಳನ್ನ ಹೇಳ್ಕೊಂಡು ಆ ವಜ್ರಗಳು ಯಾವ ಜಾಗದಲ್ಲಿ ಇದೆ ಅನ್ನೋದಾಗಿ ಹುಡಿಕೊಂಡೆ ಎಲ್ಲರೂ ಆ ನಗರದ ಒಳಗಡೆಗಾಗಿನೇ ಬರ್ತಾರೆ. ಅಂಡ್ ಇವರಿಗೆ ಕಾಣಿಸುವ ಒಂದು ಎಂಟ್ರೆನ್ಸ್ ಅನ್ನ ನೋಡಿ ಒಳಗಡೆಗೆ ಬರ್ಬೇಕಾದ್ರೆ ಹಳೆ ಕಾಲದ ಭಾಷೆಯಲ್ಲಿ ತುಂಬಾನೇ ವಿಷಯಗಳನ್ನ ಗೋಡೆಗಳ ಮೇಲೆ ಬರೆದು ಮಡಗಿರ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಆದ ನಂತರ ನಮ್ಮ ಎಮ್ಮಿ ಆ ಜಾಗದಿಂದ ಎಲ್ಲಿಗೋ ಓಡಿ ಹೋಗೋದನ್ನ ನಮ್ಮ ಪೀಟರ್ನ ಜೊತೆಯಾಗಿ ಬಂದಿರ್ತಾ ಇರುವ ಅವನ ಫ್ರೆಂಡ್ ನೋಡ್ತಾನೆ. ಸೊ ಎಮ್ಮಿಯನ್ನ ಫಾಲೋವನ್ನ ಮಾಡ್ಕೊಂಡು ಕಾಡಿನ ಒಳಗಡೆಗಾಗಿನೇ ಬರ್ಬೇಕಾದ್ರೆ ಒಂದು ಜಾಗದಲ್ಲಿ ಯಾವುದೋ ಒಂದು ವಿಚಿತ್ರವಾದ ಶಕ್ತಿಯನ್ನ ನೋಡಿ ಒಂದು ಕ್ಷಣ ಗಾಬರಿಯಾಗಿ ಜೋರಾಗೇನೆ ಕಿರುಚ್ಕೊಳ್ತಾನೆ. ಸ್ವಲ್ಪ ಹೊತ್ತು ಬಿಟ್ಕೊಂಡು ಜೋರಾಗೇನೆ ಕಿರುಚ್ಕೊಂಡು ನಮ್ಮ ಗ್ಯಾಂಗಿನವರ ಹತ್ರವಾಗಿ ಬಂದು ತುಂಬಾನೇ ಗಾಬರಿಯಿಂದ ಯಾವುದೋ ಒಂದು ವಿಷಯವನ್ನ ಹೇಳೋದಿಕ್ಕಾಗಿ ಟ್ರೈ ಮಾಡ್ತಾನೆ. ಬಟ್ ಆದ್ರೆ ಅಷ್ಟು ಹೊತ್ತಿಗೆ ಸಾವನ್ನಪ್ಪಿ ಕೆಳಗಡೆಗೆ ಬೀಳ್ತಾನೆ. ಅಂಡ್ ಇವನಿಗೆ ಏನಾಗಿರಬಹುದು ಅಂತ ಎಲ್ಲರೂ ಗಾಬರಿಯಾಗಿ ನೋಡ್ತಾ ಇರ್ಬೇಕಾದ್ರೆ ಮೆಟ್ಟುಲುಗಳ ಹತ್ರ ಯಾವುದೋ ಒಂದು ವಿಚಿತ್ರವಾದ ಅಮಾನುಷವಾದ ಶಕ್ತಿ ಕುಳಿತಿರೋದನ್ನ ಅಬ್ಸರ್ವ್ ಮಾಡ್ತಾರೆ. ಅಂಡ್ ಅದು ಬೇರೆ ಏನಿವೆ ಅಲ್ಲ, ಗ್ರೇ ಕಲರ್ ನಲ್ಲಿ ಇರ್ತಾ ಇರುವ ಗೋರಿಲ್ಲಾನೆ ತುಂಬಾನೇ ಕ್ರೂರತನದಿಂದ ನಮ್ಮ ಗ್ಯಾಂಗ್ ನವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿ ಬರ್ತಾ ಇರ್ಬೇಕಾದ್ರೆ ಇಬ್ರುವೆ ಗನ್ನನ್ನ ತೆಗೆದು ಬಿರಿಯಾಗಿ ಶೂಟ್ ಅನ್ನ ಮಾಡ್ತಾರೆ. ಸೊ ಅದರಿಂದ ನೋವಿಗೆ ಒಳಗಾಗುವ ಗೋರಿಲ್ಲ ಎತ್ತು ಬಿಂದು ಅನ್ನೋದಾಗಿ ಆ ಜಾಗದಿಂದ ಎಸ್ಕೇಪ್ ಆಗಿ ಓಡಿ ಹೋಗುತ್ತೆ. ನಂತರ ನಮ್ಮ ಎಮ್ಮಿ ಗೋರಿಲ್ಲ ಜಾಗಕ್ಕೆ ಓಡಿ ಬಂದು ನಮ್ಮ ಪೀಟರ್ ಅವನನ್ನ ಅಪ್ಪಿಕೊಂಡು ಸಮಾಧಾನವನ್ನ ಮಾಡಿಕೊಳ್ಳುತ್ತೆ. ಸರಿ ಓಕೆ ಆಚೆಗೆ ಹೋಗೋಣ ಅನ್ನೋದಾಗಿ ಎಲ್ಲರೂ ಹೊರಗಡೆಗೆ ಬಂದು ನೋಡ್ಬೇಕಾದ್ರೆ ಇವರ ಜೊತೆಯಾಗಿ ಬಂದಿರ್ತಾರೋ ಎಲ್ಲ ಮೆಂಬರ್ ಗಳನ್ನ ಗೋರಿಲ್ಲಗಳು ಸಾಯಿಸಿ ಬಿಟ್ಟಿರ್ತಾ ಇದ್ದಾವೆ.
ಇದನ್ನೆಲ್ಲ ನೋಡುವ ನಮ್ಮ ಹೋಲ್ಕಾಗೆ ಅರ್ಥವಾಗ್ಲಿಕ್ಕೆ ಬರುತ್ತೆ. ನಾನು ಬುಕ್ ನಲ್ಲಿ ಖಂಡಿತ ಓದಿರ್ತಾ ಇದ್ದೀನಿ ಈ ಗೋರಿಲಾಗಳ ಬಗ್ಗೆ. ನಿಧಿಯನ್ನ ವಶವನ್ನ ಪಡ್ಕೊಳ್ಳೋದಿಕ್ಕೆ ಯಾರೇ ಬಂದ್ರುವೆ ಅವರ ಖಾತೆಯನ್ನ ಖಂಡಿತ ಇವು ಮುಗಿಸ್ತವೆ ಅನ್ನೋದಾಗಿ. ಸೊ ಇದು ಆಕ್ಚುಲ್ ಆಗಿ ನಿಜವಾಗಿರ್ತಾ ಇದೆ ಅನ್ನೋದಾಗಿ ಅರ್ಥವನ್ನ ಮಾಡ್ಕೊಳ್ತಾನೆ. ನೆಕ್ಸ್ಟ್ ಅಲ್ಲಿ ಕತ್ತಲೆ ಆಗ್ತಾ ಇರೋದ್ರಿಂದ ಒಂದು ಜಾಗದಲ್ಲಿ ಕ್ಯಾಂಪ್ ಅನ್ನ ಹಾಕಿ ಸುತ್ತಲುವೆ ಒಂದು ಬೌಂಡರಿಯನ್ನ ಕ್ರಿಯೇಟ್ ಅನ್ನ ಮಾಡ್ತಾರೆ. ಅಂಡ್ ಇವರ ಸುತ್ತಲುವೆ ಸೆನ್ಸರ್ ಗಳನ್ನ ಸೆಟ್ ಮಾಡಿಬಿಟ್ಟು ಯಾವುದಾದ್ರೂ ಅಮಾನುಷವಾದ ಕ್ರಿಯೇಚರ್ ಗಳು ಎಂಟ್ರಿಯನ್ನ ಕೊಡೋದಿಕ್ಕೆ ನೋಡಿದ್ರೆ ಆಟೋಮೆಟಿಕ್ ಆಗಿ ಗನ್ ಗಳು ಆಕ್ಟಿವೇಟ್ ಆಗಿ ಅವುಗಳ ಮೇಲೆ ಶೂಟ್ ಮಾಡೋದಿಕ್ಕಾಗಿ ಎಲ್ಲವನ್ನ ಸೆಟ್ ಮಾಡಿ ಮಡುಕ್ತಾರೆ. ಅಂಡ್ ಸ್ವಲ್ಪ ಹೊತ್ತು ನಂತರ ಎಲ್ಲರಿಗೂ ಇದೇ ರೀತಿಯಾಗಿ ಕುಳಿತು ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಸೆನ್ಸರ್ ಗಳು ಆಕ್ಟಿವೇಟ್ ಆಗಿ ಬಿಡ್ತಾ ಇದಾವೆ. ಏನಿರಬಹುದು ಅಂತ ಎಲ್ಲಾ ಕ್ಯಾಮೆರಾಗಳನ್ನ ಮಾನಿಟರ್ ಮಾಡಿ ನೋಡ್ತಾ ಇರ್ಬೇಕಾದ್ರೆ ಸರಿಸುಮಾರು ಇವರ ಸುತ್ತಮುತ್ತ 14 ಗೋರಿಲಾಗಳು ಬಂದು ಅಟ್ಯಾಕ್ ಮಾಡೋದಿಕ್ಕಾಗಿ ನೋಡ್ತಾ ಇದ್ದಾವೆ ಅನ್ನೋದು ಗೊತ್ತಾಗ್ಲಿಕ್ಕೆ ಬರುತ್ತೆ. ಅಷ್ಟೇ ಇವರ ಹತ್ರ ಇರುವ ವೆಪನ್ ಗಳನ್ನ ಆಕ್ಟಿವೇಟ್ ಮಾಡಿ ಜರ್ರ ಬಿರಿಯಾಗಿ ಶೂಟ್ ಅನ್ನ ಮಾಡೋದಿಕ್ಕಾಗಿ ನಿಂತ್ಕೊಳ್ತಾರೆ. ಇದ್ರಿಂದ ತುಂಬಾನೇ ಹೆದರುಕೊಳ್ಳುವ ಗೋರಿಲಾಗಳು ಆ ಜಾಗದಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತವೆ. ಅಂಡ್ ಇದೇ ಟೈಮಿಗೆ ನಮ್ಮ ಹೋಲ್ಕ ಆ ಗೋಡೆಗಳ ಮೇಲೆ ತುಂಬಾನೇ ಕೋಡಿಂಗ್ ನಲ್ಲಿ ಬರ್ದು ಮಡಗಿರ್ತಾ ಇದ್ರು ಅಲ್ವಾ. ಸೊ ಆ ಹಳೆ ಕಾಲದ ಭಾಷೆಯನ್ನ ಡಿಕೋಡ್ ಅನ್ನ ಮಾಡಿರ್ತಾ ಇದ್ದಾನೆ. ಆಕ್ಚುಲ್ ಆಗಿ ಆ ಗೋಡೆಯ ಮೇಲೆ ಏನನ್ನ ಬರ್ದಿರ್ತಾ ಇತ್ತು ಅಂದ್ರೆ ನಮ್ಮ ಕಣ್ಣು ಯಾವಾಗ್ಲೂ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲರಿಗೂ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ನಮ್ಮ ಪೀಟರು ಗಾಬರಿಯಾಗ್ತಾನೆ. ಯಾಕಂದ್ರೆ ಎಲ್ಲಿ ನೋಡಿದ್ರೆ ನಮ್ಮ ಎಮಿ ಗೋರಿಲ್ಲಾ ಕಾಣಿಸ್ತಾನೆ ಇಲ್ಲ ಅನ್ನೋದಾಗಿ ಮುಂಡ್ರೋನ ಹತ್ರ ಬಂದು ಹೇಳ್ಕೊಳ್ತಾನೆ. ಅಂಡ್ ಅದ್ರ ಜೊತೆ ನಮ್ಮ ಹೋಲ್ಕೋ ಇರ್ತಾ ಇದ್ದಾನೆ ಅಲ್ವಾ, ಅವನುವೇ ಕೂಡ ಎಲ್ಲವೇ ಕಾಣಿಸ್ತಾನೆ ಇಲ್ಲ. ಸೊ ನಮ್ಮ ಮುಂಡ್ರೋ ಏನನ್ನ ಹೇಳ್ತಾನೆ ಅಂದ್ರೆ ಎಮಿ ಗೋರಿಲ್ಲಾ ಇಲ್ಲೇನೆ ಅಲ್ವಾ ಹುಟ್ಟಿರ್ತಾ ಇರೋದು. ಸೊ ತನ್ನ ಫ್ಯಾಮಿಲಿಯನ್ನ ಮೀಟ್ ಮಾಡೋದಿಕ್ಕೆ ಹೋಗಿರುತ್ತೆ, ಖಂಡಿತ ಭಯವನ್ನ ಪಡ್ಬೇಡ ಅನ್ನೋದಾಗಿ ಸಮಾಧಾನವನ್ನ ಮಾಡ್ತಾನೆ. ಇವಾಗ ಚಿಂತೆಯನ್ನ ಬಿಟ್ಬಿಡು, ಬರೀ ನಾವಿವಾಗ ಇಲ್ಲಿಂದ ಸೇಫ್ ಆಗಿ ಹೋಗ್ಬೇಕು ಅಷ್ಟೇನೆ ಇಂಪಾರ್ಟೆಂಟ್ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಅದೇ ರೀತಿಯಾಗಿ ಎಲ್ಲರಿಗೂ ಸೂಪರ್ ಆಗಿನೇ ರೆಡಿಯಾಗಿ ಬರ್ತಾ ಇರ್ಬೇಕಾದ್ರೆ ಇವರು ಮತ್ತೊಂದು ಮಂದಿರದ ಒಳಗಡೆಗೆ ಎಂಟ್ರಿಯನ್ನ ಕೊಟ್ಟು ಬಿಡ್ತಾರೆ. ಅಂಡ್ ಇವಾಗ ಇವರಿಗೆ ಮತ್ತೊಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅಂದ್ರೆ ಆ ಮಂದಿರದ ಗೋಡೆಗಳ ಮೇಲೆ ಎಲ್ಲ ನಿಜವಾದ ವಿಷಯವನ್ನ ಕೆತ್ತನೆ ಮಾಡಿ ಮಡಗಿರ್ತಾ ಇದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಸೋಲಮನ್ ರಾಜ ಈ ನಿಧಿಯನ್ನ ಕಾಪಾಡ್ಕೊಳ್ಳೋದಿಕ್ಕೆ ಆ ಗ್ರೇ ಕಲರ್ ನಲ್ಲಿ ಇರುವ ಗೋರಿಲಾಗಳನ್ನ ಸಿಪಾಯಿಗಳಾಗಿ ನೇಮಕವನ್ನ ಮಾಡ್ಕೊಂಡಿರ್ತಾ ಇದ್ದಾನೆ. ಅಂಡ್ ಮನುಷ್ಯರ ಜೊತೆ ಯಾವ ರೀತಿ ಹೋರಾಡ್ಬೇಕು ಅನ್ನೋದಾಗಿ ತುಂಬಾನೇ ಸೂಪರ್ ಆದ ಟ್ರೈನಿಂಗ್ ಅನ್ನವೇ ಕೊಟ್ಟಿರ್ತಾ ಇದ್ದಾನೆ. ಅಂಡ್ ಆ ಟ್ರೈನಿಂಗು ಎಷ್ಟೊಂದು ಸೂಪರ್ ಆಗಿ ಇರ್ತಾ ಇತ್ತು ಅಂದ್ರೆ ತುಂಬಾನೇ ವಿಷಯಗಳನ್ನ ತಿಳ್ಕೊಳ್ಳುವ ಗ್ರೇ ಕಲರ್ ನ ಗೋರಿಲಾಗಳು ಫೈನಲ್ ಆಗಿ ನಿಧಿಯ ಆಸೆಗೆ ಆ ಸೋಲಮನ್ ರಾಜನನ್ನೇ ನಾಶವನ್ನ ಮಾಡಿಬಿಟ್ಟು ಈ ಗೋರಿಲಾಗಳೇ ಆ ನಿಧಿಯನ್ನ ಬಳಸ್ಕೊಂಡು ಇಲ್ಲಿವರೆಗೂ ಬಂದಿರ್ತಾ ಇದ್ದಾವಂತೆ. ಸೊ ಈ ವಿಷಯವನ್ನ ತಿಳ್ಕೊಂಡು ಎಲ್ಲರಿಗೂ ಒಂದು ಕ್ಷಣ ಗಾಬರಿ ಆಗ್ತಾರೆ. ಅಂಡ್ ನೋಡ್ತಿದ್ದಾಗೇನೆ ಆ ಜಾಗದಲ್ಲಿ ಇರ್ತಾ ಇರುವ ಎಲ್ಲಾ ಸ್ಟ್ಯಾಚುಗಳಿವೆ ಕೆಳಗಡೆ ಬೀಳೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಹೋಲ್ಕನುವೆ ಕೂಡ ಅದೇ ಜಾಗಕ್ಕೆ ಎಂಟ್ರಿಯನ್ನ ಕೊಡ್ತಾನೆ. ಸೊ ಇವಾಗ ನಾವು ಮತ್ತೆ ಎಲ್ರೂ ಒಟ್ಟಿಗೆ ಸೇರಿರ್ತಾ ಇದ್ದೀವಿ, ಆದಷ್ಟು ಬೇಗ ಈ ಜಾಗವನ್ನ ಬಿಟ್ಟು ಹೊರಟೋಗೋಣ ಅನ್ನೋದಾಗಿ ಪ್ಲಾನ್ ಅನ್ನ ಮಾಡ್ತಾರೆ. ಇಲ್ಲಿ ಇವಾಗ ತಾನೇ ಭೂಕಂಪದ ಹಾಗೆ ಸಿಚುವೇಶನ್ ಕ್ರಿಯೇಟ್ ಆಗಿರ್ತಾ ಇದೆ ಅಲ್ವಾ, ಆದ್ರಿಂದ ನಮ್ಮ ಎಮಿ ಗೋರಿಲ್ಲಾ ತನ್ನ ಫ್ಯಾಮಿಲಿಯನ್ನ ಬಿಟ್ಟು ವಾಪಸ್ಸು ನಮ್ಮ ಗ್ಯಾಂಗ್ ನ ಹತ್ತಿರಕ್ಕಾಗಿನೇ ಓಡೋಡಿ ಬರುತ್ತೆ. ಈ ಕಡೆ ನಮ್ಮ ಗ್ಯಾಂಗ್ ನವರು ಆ ಮಂದಿರದ ಒಂದು ಸೆಂಟರ್ ಪಾಯಿಂಟ್ ನ ಒಳಗಡೆಗೆ ಬಂದು ತಲುಪಬೇಕಾದ್ರೆ ನೆಲದ ಮೇಲೆ ತುಂಬಾನೇ ಡೈಮಂಡ್ ಗಳು ಎಲ್ಲಾ ಕಡೆಗೆ ಚಲ್ಲಾಪಿಲ್ಲಿಯಾಗಿ ಬಿದ್ದಿರ್ತಾ ಇದಾವೆ. ಇದನ್ನ ನೋಡುವ ನಮ್ಮ ಹೋಲ್ಕೋ ಡೈಮಂಡ್ ಗಳನ್ನ ಎತ್ಕೊಳ್ಳೋದಿಕ್ಕಾಗಿನೇ ಟ್ರೈ ಮಾಡ್ತಾನೆ. ಬಟ್ ಆದ್ರೆ ಇಲ್ಲಿ ತುಂಬಾನೇ ಗುಹೆಗಳಿರ್ತಾ ಇದ್ದು ಎಲ್ಲಾ ಗುಹೆಗಳಿಂದನವೇ ವಿಚಿತ್ರವಾದ ಕ್ರೂರವಾದ ಗೋರಿಲಾಗಳು ಇವರನ್ನ ಅಬ್ಸರ್ವ್ ಅನ್ನ ಮಾಡ್ಕೊಂಡೆ ರೆಡಿಯಾಗಿ ನಿಂತಿರ್ತಾ ಇದಾವೆ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ. ನಮ್ಮ ಗ್ಯಾಂಗ್ ನವರು ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಅಂತ ಟ್ರೈ ಅನ್ನ ಮಾಡ್ತಾ ಇದ್ರೆ ಈ ಹೋಲ್ಕೋ ಡೈಮಂಡ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾನೇ ಬಿಜಿ ಆಗ್ಬಿಟ್ಟಿರ್ತಾ ಇದ್ದಾನೆ. ಆದ್ರಿಂದ ಇವನ ಎದುರುಗಡೆಗೆ ಒಂದು ಗೋರಿಲಾ ಬಂದು ಇವನ ಮೇಲೆ ಅಟ್ಯಾಕ್ ಅನ್ನ ಮಾಡುತ್ತೆ. ತದನಂತರ ಅಲ್ಲಿ ಇರ್ತಾ ಇರೋ ಹಲವಾರು ಗೋರಿಲಾಗಳು ಎರ್ರ ಬಿರಿಯಾಗಿ ಬಂದು ನಮ್ಮ ಹೋಲ್ಕಾ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಅವನ ಖಾತೆಯನ್ನ ಮುಗಿಸಿ ಹಾಕ್ಬಿಡ್ತಾವೆ. ಇದನ್ನ ನೋಡುವ ನಮ್ಮ ಗ್ಯಾಂಗಿನವರು ಆ ಗೋರಿಲಾಗಳ ಮೇಲೆ ಎರ್ರ ಬಿರಿಯಾಗಿ ಶೂಟ್ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಳ್ತಾರೆ. ಯಾವಾಗ ಇವರು ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾರೋ ಆವಾಗ ಗೋರಿಲಾಗಳಿವೆ ಕೂಡ ನಮ್ಮ ಟೀಮ್ ನ ಮೇಲೆ ದಾಳಿಯನ್ನ ಮಾಡೋದಿಕ್ಕಾಗಿ ರೆಡಿ ಆಗ್ತಾವೆ. ಸೊ ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳೇಬೇಕಲ್ಲ ಅನ್ನೋದಾಗಿ ನಮ್ಮ ಟೀಮ್ ನವ್ರು ಎಲ್ರುವೆ ಇವರ ಪಕ್ಕದಲ್ಲಿ ಇರ್ತಾ ಇರುವ ಒಂದು ಎಂಟ್ರೆನ್ಸ್ ಅನ್ನ ನೋಡಿ ಎಲ್ಲರೂ ಆ ಗುಹೆಯ ಒಳಗಡೆಗೆನೆ ನುಗ್ಗಿ ಬಿಡ್ತಾರೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಇವರು ಯಾವ ಕಡೆಗೆ ಕಣ್ಣನ್ನ ಹಾಯಿಸ್ತಾರೋ ಆ ಎಲ್ಲಾ ಜಾಗನುವೆ ಬ್ಲೂ ಡೈಮಂಡ್ ನಿಂದ ತುಂಬಿ ಹೋಗಿ ಬಿಟ್ಟಿರ್ತಾ ಇದಾವೆ. ಅಷ್ಟೇ ಇದನ್ನು ನೋಡಿ ಒಂದು ಕಡೆ ಹ್ಯಾಪಿಯನ್ನ ಆಗ್ಬೇಕಾ, ಇನ್ನೊಂದು ಕಡೆ ಇಲ್ಲೇನೆ ಸಿಕ್ಕಾಕೊಂಡ್ ಬಿಟ್ಬಲ್ಲ ಅಂತ ಟೆನ್ಷನ್ ಆಗ್ಬೇಕಂತ ಗೊತ್ತಾಗ್ದೆ ನಮ್ಮ ಟೀಮ್ ನವರು ಕನ್ಫ್ಯೂಷನ್ ಗೆ ಒಳಗಾಗ್ಬೇಕಾದ್ರೆ ಇನ್ನವೇ ಗಾಬರಿ ಆಗೋದಿಕ್ಕೆ ಶುರುವಾಗ್ತಾರೆ. ಯಾಕಂದ್ರೆ ಆ ಗುಹೆಯ ಒಳಗಡೆ ಹಲವಾರು ಜನರ ಸ್ಕೆಲಿಟಾನ್ ಗಳು ಬಿದ್ದಿರೋದನ್ನ ಗಮನಿಸ್ತಾರೆ. ಅಂಡ್ ಆ ಸ್ಕೆಲಿಟಾನ್ ಗಳ ಜೊತೆ ಓಪನಿಂಗ್ ಸೀನ್ ಅಲ್ಲಿ ನಮ್ಮ ಚಾಲ್ಸಿ ಜಾಗಕ್ಕೆ ಬಂದಿರ್ತಾ ಇದ್ದ ಅಲ್ವಾ, ಅವನನ್ನ ಹುಡಿಕೊಂಡೆ ಅಲ್ವಾ ನಮ್ಮ ಕ್ಯಾರನ್ ಕೂಡ ಇಲ್ಲಿಗೆ ಬಂದಿರ್ತಾ ಇರೋದು. ಇವಾಗ ಆ ಚಾರ್ಲ್ಸ್ ಬೇ ಕೂಡ ಒಂದು ಜಾಗದಲ್ಲಿ ಡೆಡ್ ಬಾಡಿಯಾಗಿ ಬಿದ್ದಿರ್ತಾ ಇದ್ದಾನೆ. ಅಷ್ಟೇ ಇದನ್ನು ನೋಡುವ ನಮ್ಮ ಕ್ಯಾರನ್ ತಡ್ಕೊಳ್ಳೋದಿಕ್ಕೆ ಆಗ್ದಿರ ಜೋರಾಗಿನೇ ಅಳೋದಿಕ್ಕೆ ಶುರು ಮಾಡ್ಕೊಳ್ತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ದೊಡ್ಡದಾಗಿ ಅಲ್ಲಿ ಭೂಕಂಪ ಆಗೋದಿಕ್ಕೆ ಶುರುವಾಗ್ತಾ ಇದೆ.
ಸೊ ಹೇಗಾದ್ರೂ ಮಾಡಿ ನಾವು ಸೇಫ್ ಆಗಿ ಈ ಜಾಗದಿಂದ ಹೋಗ್ಲೇಬೇಕು, ತಪ್ಪಿಸ್ಕೊಳ್ಳೇಬೇಕು ಅನ್ನೋದಾಗಿ ಎಲ್ಲರಿಗೂ ಆ ಗೋರಿಲಾಗಳನ್ನ ಫೇಸ್ ಮಾಡೋದಿಕ್ಕಾಗಿ ಸೂಪರ್ ಆಗಿನೇ ರೆಡಿ ಆಗ್ತಾರೆ. ಅಂಡ್ ಇದೇ ರೀತಿ ಶೂಟ್ ಅನ್ನ ಮಾಡ್ತಾ ಮಾಡ್ತಾ ನಮ್ಮ ಮುಂಡೋನ ಹತ್ರ ಇರುವ ಬುಲೆಟ್ ಗಳು ಖಾಲಿ ಆಗ್ಬಿಡ್ತಾ ಇದೆ. ಅಂಡ್ ಇವಾಗ ಏನನ್ನ ಮಾಡೋದು ಅಂತ ಟೆನ್ಷನ್ ಗೆ ಒಳಗಾಗ್ಬೇಕಾದ್ರೆ ನಮ್ಮ ಕ್ಯಾರನ್ ಗೆ ಒಂದು ಐಡಿಯಾ ಹೊಳಿತಾ ಇದೆ. ಅದೇ ನಮ್ಮ ಚಾರ್ಲ್ಸು ಲೇಸರ್ ಗನ್ನಿಗೆ ಒಂದು ಬ್ಲೂ ಡೈಮಂಡ್ ಅನ್ನ ಹಾಕಿ ಅದರಿಂದ ಶೂಟ್ ಅನ್ನ ಮಾಡಿರ್ತಾ ಇದ್ದ ಅಲ್ವಾ. ಸೊ ಅದೇ ರೀತಿ ಆ ಲೇಸರ್ ಗನ್ನಿಗೆ ಆ ಬ್ಲೂ ಡೈಮಂಡ್ ಅನ್ನ ಫಿಕ್ಸ್ ಮಾಡಿ ಅದನ್ನ ಯೂಸ್ ಮಾಡಿ ಈ ಗೋರಿಲಾಗಳ ಮೇಲೆ ಅಟ್ಯಾಕ್ ಮಾಡೋಣ ಅನ್ನೋದಾಗಿ ಆ ಡೈಮಂಡ್ ಗಳನ್ನ ಫಿಕ್ಸ್ ಮಾಡಿ ಆ ಗೋರಿಲಾಗಳ ಮೇಲೆ ಶೂಟ್ ಅನ್ನ ಮಾಡ್ತಾಳೆ. ಅಷ್ಟೇ ಆ ಗೋರಿಲಾಗಳು ಒಂದೊಂದು ಶೂಟಿಗೆನೆ ಛಿದ್ರವಾಗಿ ಕೆಳಗಡೆಗೆ ಬೀಳ್ತಾವೆ. ಅಂಡ್ ಇದನ್ನು ನೋಡುವ ಮಿಕ್ಕಿರ್ತಾ ಇರೋ ಗೋರಿಲಾಗಳು ಆ ಜಾಗದಿಂದ ಬದುಕುಳಿದ್ರೆ ಸಾಕು ಅನ್ನೋದಾಗಿ ಎಸ್ಕೇಪ್ ಆಗೋದಿಕ್ಕಾಗಿ ನೋಡ್ತಾವೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಅಲ್ಲಿ ಭೂಕಂಪವಾಗಿರ್ತಾ ಇತ್ತು ಅಲ್ವಾ. ಅದ್ರಿಂದ ಮಂದಿರದ ಒಳಗಡೆಗೆ ಎಲ್ಲ ಕಡೆಯಿಂದನೂ ಲಾಭ ಬರೋದಿಕ್ಕೆ ಶುರುವಾಗ್ತಾ ಇದೆ. ಸೊ ಆ ಲಾಭದ ಒಳಗಡೆ ಎಲ್ಲ ಗೋರಿಲಾಗಳು ಸಿಕ್ಕಾಕೊಂಡು ಎಲ್ಲವೇ ತೀರಿ ಹೋಗಿ ಬಿಡ್ತವೆ. ಅಂಡ್ ಫೈನಲ್ ಆಗಿ ನಮ್ಮ ಟೀಮ್ ನವರು ಆ ಜಾಗದಿಂದ ಎಸ್ಕೇಪ್ ಆಗ್ಬೇಕು, ಆ ಮಂದಿರವನ್ನ ಬಿಟ್ಟು ಹೊರಗಡೆಗೆ ಓಡಿ ಹೋಗ್ಬೇಕು ಅನ್ನೋದಾಗಿ ಎಲ್ಲರೂ ಓಡಿ ಬರ್ಬೇಕಾದ್ರೆ ಒಂದು ಕ್ಷಣದಲ್ಲಿ ಭೂಕಂಪವೆಲ್ಲ ಬಂದು ಆ ಜಾಗವೇ ಕುಸಿದು ಹೋಗಿ ಎಲ್ಲವೇ ಬಿದ್ದು ಹೋಗಿ ಬಿಡ್ತಾ ಇದೆ. ನಮ್ಮ ಮುಂಡ್ರೋ ಕ್ಯಾರನ್ ಎಲ್ಲರೂ ಸೇಫ್ ಆಗಿನೇ ತಪ್ಪಿಸ್ಕೊಂಡು ಬಿಡ್ತಾರೆ. ಬಟ್ ಆದ್ರೆ ನಮ್ಮ ಎಮ್ಮಿ ಮತ್ತೆ ಪೀಟರ್ ಇಬ್ಬರೇ ಆ ಮಂದಿರದ ಹತ್ರನೇ ಸಿಕ್ಕಾಕೊಂಡು ಬಿಡ್ತಾ ಇದ್ದಾರೆ. ಆದ್ರೂ ಪರವಾಗಿಲ್ಲ, ನಾವು ಮತ್ತೊಂದು ಜಾಗದಿಂದ ಹೋಗೋಣ ಅನ್ನೋದಾಗಿ ತುಂಬಾನೇ ಕಷ್ಟವನ್ನ ಪಟ್ಟು ಬೇರೊಂದು ದಾರಿಯಿಂದ ಸೂಪರ್ ಆಗಿನೇ ಎಸ್ಕೇಪ್ ಆಗಿ ಬಿಡ್ತಾರೆ. ನಂತರ ನಮ್ಮ ಕ್ಯಾರಿನು ಅವಳ ಡಿವೈಸ್ ಗಳ ಹತ್ರಕ್ಕಾಗಿನೇ ಬಂದು ವಾಪಸ್ಸು ಅವಳ ಕಂಪನಿಯ ಸಿಇಒ ಆಗಿರ್ತಾ ಇರೋ ಟ್ರೆವಿಸ್ಗೆ ಕಾಲ್ ಅನ್ನ ಮಾಡಿ ಇಲ್ಲಿ ನಡೆದಿರ್ತಾ ಇರೋ ಘಟನೆಗಳ ಬಗ್ಗೆ ಎಲ್ಲ ವಿಷಯಗಳನ್ನ ಹೇಳ್ಕೋಬೇಕಾದ್ರೆ ಅದನ್ನ ಬಿಟ್ಟು ಮೊದ್ಲು ಹೇಳಿ ಡೈಮಂಡ್ ಗಳನ್ನ ನೀವು ಕಲೆಕ್ಟ್ ಅನ್ನ ಮಾಡ್ಕೊಂಡ್ರ ಅಂತ ಕೇಳ್ಬೇಕಾದ್ರೆ ನಮ್ಮ ಕ್ಯಾರನ್ ಕೂಡ ಹೌದು, ನಾವು ಡೈಮಂಡ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ವಿ, ಬಟ್ ಆದ್ರೆ ನಿಮ್ಮ ಮಗನಾಗಿರ್ತಾ ಇರೋ ಚಾರ್ಲ್ಸು ತೀರಿ ಹೋಗಿಬಿಟ್ಟ ಅಂತ ಹೇಳ್ಬೇಕಾದ್ರೆ ಅವನ ಕತೆ ಏನಾದ್ರೂ ಆಗ್ಲಿ ನನ್ಗೆ ಆ ಡೈಮಂಡ್ ಇಂಪಾರ್ಟೆಂಟ್, ಅವುಗಳನ್ನ ತನ್ನಿ ಅನ್ನೋದಾಗಿನೇ ಹೇಳ್ತಾನೆ. ಅಷ್ಟು ನಮ್ಮ ಕ್ಯಾರನ್ ತುಂಬಾನೇ ಕೋಪವನ್ನ ಮಾಡ್ಕೊಂಡು, ಲೋ ಡುಬಾಕ್ ಬಾಸ್, ನಿನ್ನ ಉದ್ದೇಶ ಏನಾದ್ರೂ ಕೆಟ್ಟದಾಗಿರ್ತಾ ಇದ್ರೆ ನಿನಗೆ ದೊಡ್ಡ ಲಾಸ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ನಿನ್ನ ಮಗ ಸತ್ತಿರ್ತಾ ಇದ್ರೆ ನಿನ್ಗೆ ಆ ನಿಧಿನೇ ಹೆಚ್ಚಾಗೋಯ್ತೇನೋ. ಇವಾಗ ನೋಡು ನಾನು ಏನ್ ಮಾಡ್ತೀನಿ ಅನ್ನೋದಾಗಿ ಇವಳ ಹತ್ರ ಒಂದು ಲೇಸರ್ ಗನ್ ಇರ್ತಾ ಇದೆ ಅಲ್ವಾ, ಅದನ್ನ ಆಕ್ಟಿವೇಟ್ ಮಾಡಿ ಆಕಾಶದಲ್ಲಿ ಇರ್ತಾ ಇರುವ ಸ್ಯಾಟಲೈಟ್ ಅನ್ನೇ ಬ್ಲಾಸ್ಟ್ ಅನ್ನ ಮಾಡಿ ಬಿಡ್ತಾಳೆ. ಸೊ ಇನ್ ಮುಂದೆ ಯಾವ್ದೇ ರೀತಿಯ ಪ್ರಾಜೆಕ್ಟ್ ಅನ್ನುವೆ ಯಾವ್ದೇ ರೀತಿಯ ಕನೆಕ್ಷನ್ ಅನ್ನುವೆ ಇವ್ರು ಇಟ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೊ ಒಂದು ದೊಡ್ಡದಾದ ಲಾಸ್ ಏನೇ ಆಗಿ ಬಿಡುತ್ತೆ ಅಲ್ವಾ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಎಮಿ ಮತ್ತೆ ಪೀಟರ್ ಅನ್ನ ತೋರಿಸ್ತಾರೆ. ಅಂಡ್ ನಮ್ಮ ಎಮಿ ಗೋರಿಲಾದ ಸ್ವಂತ ಮನೆ ಅಂದ್ರೆ ಇದೇನೆ ಅಲ್ವಾ. ಅದ್ರಿಂದ ಕೊನೆಯದಾಗಿ ನಮ್ಮ ಪೀಟರ್ ಅನ್ನ ತುಂಬಾನೇ ಎಮೋಷನಲ್ ಆಗಿ ಹೊಗ್ಗನ ಮಾಡುತ್ತೆ. ನಂತರ ಒಳ್ಳೆ ಗೋರಿಲಾಗಳು ನಾವು ಅನ್ನೋದಾಗಿ ಒಂದು ವಿಷಯವನ್ನ ಹೇಳುತ್ತೆ. ಅಂದ್ರೆ ಈ ಜಾಗದಲ್ಲಿ ಕೆಟ್ಟ ಗೋರಿಲಾಗಳಾಗಿರ್ತಾರೋ ಗ್ರೇ ಗೋರಿಲಾಗಳನ್ನ ಬಿಟ್ಟು ಒಳ್ಳೆ ಗೋರಿಲಾಗಳಾಗಿರ್ತಾರೋ ನಾವುಗಳು ಇದೀವಿ ಅನ್ನೋದಾಗಿ ತನ್ನ ಫ್ಯಾಮಿಲಿಯನ್ನು ಕರೆದು ಇಂಟ್ರೊಡ್ಯೂಸ್ ಅನ್ನ ಮಾಡಿಕೊಡುತ್ತೆ. ನಂತರ ಎಮ್ಮಿ ಗೋರಿಲ್ಲಾ ಕೊನೆಯದಾಗಿ ವಿದಾಯವನ್ನ ಹೇಳಿ ನಮ್ಮ ಪೀಟರ್ ಅನ್ನ ಬಿಟ್ಟು ತನ್ನ ಫ್ಯಾಮಿಲಿಯ ಜೊತೆಯಾಗಿ ಸೇರ್ಕೊಳ್ಳುತ್ತೆ. ಬೇರೆ ದಾರಿ ಇಲ್ದೆ ತುಂಬಾನೇ ದುಃಖ ಆದ್ರೂ ಕೂಡ ನಮ್ಮ ಪೀಟರ್ ಕೂಡ ಗೋರಿಲಾವನ್ನ ಅವರ ಫ್ಯಾಮಿಲಿಯ ಹತ್ರವಾಗಿ ಕಳುಹಿಸಿಕೊಡ್ತಾನೆ. ಅಂಡ್ ಇವಾಗ ನಮ್ಮ ಟೀಮ್ ನಲ್ಲಿ ಉಳಿದಿರ್ತಾ ಇರೋದು ನಮ್ಮ ಕ್ಯಾರೆನ್, ಮುನ್ರೋ ಮತ್ತೆ ಪೀಟರು. ಸೊ ಇವಾಗ 3 ಜನರೇ ತುಂಬಾನೇ ಕಷ್ಟವನ್ನ ಪಟ್ಟು ಇವರು ರಿಟರ್ನ್ ಆಗಿ ಹೋಗೋದಿಕ್ಕಾಗಿ ಉಳಿದಿರ್ತಾರೋ ಎಲ್ಲೋ ಬಾಕ್ಸ್ ಅನ್ನ ಹುಡುಕಿ ಅದ್ರಲ್ಲಿ ಇರ್ತಾರೋ ಏರ್ ಬಲೂನ್ ಅನ್ನುವೇ ಆಕ್ಟಿವೇಟ್ ಅನ್ನ ಮಾಡಿ 3 ಜನರೇ ಆ ಏರ್ ಬಲೂನ್ ನ ಒಳಗಡೆ ಕುಳಿಕೊಂಡು ಈ ಜಾಗದಿಂದ ಏನನ್ನೋ ಸಾಧಿಸಿರೋ ಒಂದು ಹ್ಯಾಪಿ ಆದ ಫೀಲ್ ನ ಜೊತೆಗೆ ಈ ಜಾಗವನ್ನ ಬಿಟ್ಟು ಹೊರಡ್ತಾರೆ. ಅಂಡ್ ಇಲ್ಲಿಗೆ ಈ ಸ್ಟೋರಿ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇದೇ ರೀತಿಯ ಮುಂದಿನ ಒಂದು ಅದ್ಭುತವಾದ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.